15/12/2000 15/12/2000 ಬಾಬ್ದಾದ ತಿಳಿಸ್ತಾ ಇದ್ದಾರೆ. ಮನಸ್ಸನ್ನು ಸ್ವಚ್ಛ ಬುದ್ಧಿಯನ್ನು ಕ್ಲಿಯರ್ ಆಗಿ ಇಟ್ಟುಕೊಂಡು, ಮನಸ್ಸನ್ನು ಸ್ವಚ್ಛ ಬುದ್ಧಿಯನ್ನು ಕ್ಲಿಯರ್ ಆಗಿ ಇಟ್ಟುಕೊಂಡು ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ. ಹದಿನೈದು 12/2000 15/12/2000 2000 ಇದೆ ಅಣ್ಣರು. ಬಾಬಾ ತಿಳಿಸ್ತಾ ಇದ್ದಾರೆ, ಬಾಬ್ದಾದರವರು ಮನಸ್ಸನ್ನ ಸ್ವಚ್ಛ ಬುದ್ಧಿಯನ್ನ ಕ್ಲಿಯರ್ ಆಗಿ ಇಟ್ಟುಕೊಂಡು ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ. ಇಂದು ಬಾಬ್ದಾದರವರು ತನ್ನ ಸ್ವರಾಜ್ಯ ಅಧಿಕಾರಿ ಮಕ್ಕಳನ್ನ ನೋಡುತ್ತಿದ್ದಾರೆ. ಸ್ವರಾಜ್ಯ ಬ್ರಾಹ್ಮಣ ಜೀವನದ ಜನ್ಮಸಿದ್ಧ ಅಧಿಕಾರವಾಗಿದೆ. ಬಾಬಾ ಹೇಳ್ತಿದ್ದಾರೆ, ಸ್ವರಾಜ್ಯ ಅನ್ನೋದು ಬ್ರಾಹ್ಮಣರ ಜೀವನದ ಜನ್ಮಸಿದ್ಧ ಅಧಿಕಾರ ಆಗಿದೆ. ಬಾಬ್ದಾದರವರು ಪ್ರತಿಯೊಂದು ಬ್ರಾಹ್ಮಣರಿಗೂ ಸ್ವರಾಜ್ಯದ ಅಧಿಕಾರವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಬ್ಬ ಬ್ರಾಹ್ಮಣರು ಸ್ವರಾಜ್ಯಕ್ಕೆ ಸಿಂಹಾಸನಾಧಿಕಾರಿ. ತಮ್ಮೆಲ್ಲ ಕರ್ಮೇಂದ್ರಿಯಗಳಿಗೂ ತಾವು ರಾಜಾನೇ ಅಂತೇಳಿ ಬಾಬಾ ಮಾಡಿದ್ದಾರೆ. ಸ್ವರಾಜ್ಯದ ಅಧಿಕಾರ ಜನ್ಮವಾಗುತ್ತಿದ್ದಂತೆಯೇ ಪ್ರತಿಯೊಂದು ಬ್ರಾಹ್ಮಣ ಆತ್ಮರಿಗೆ ಪ್ರಾಪ್ತಿಯಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸ್ವರಾಜ್ಯ ಅಧಿಕಾರ ಅನ್ನುವಂಥದ್ದು ಯಾವಾಗ ಬ್ರಾಹ್ಮಣರಾಗ್ತೀರಿ, ಯಾವಾಗ ಬಾಬಾರವರ ಮಗುವಾಗ್ತೀರಿ, ಆಗಲೂ ನಿಮ್ಗೆ ಇಂತಹ ಅಧಿಕಾರ ಸಿಕ್ಕಿದೆ. ಸ್ವರಾಜ್ಯ ಅಧಿಕಾರಿ, ತಾವು ಆತ್ಮ ಅನ್ನುವಂಥ ಜ್ಞಾನ ಸಿಗುತ್ತೆ. ಆತ್ಮ ಸಿಂಹಾಸನ ಅಧಿಕಾರಿ ನಾನು ಅನ್ನುವಂಥದ್ದು ಗೊತ್ತಾಗಿದೆ. ಎಷ್ಟು ಸ್ವರಾಜ್ಯದ ಮೇಲೆ ಸ್ಥಿತರಾಗ್ತೀರಿ, ಅಷ್ಟು ತಮ್ಮಲ್ಲಿ ಲೈಟ್ ಹಾಗೂ ಮೈಟ್ ನ ಅನುಭವ ಮಾಡ್ತೀರಿ. ಬಾಬಾ ಕೂಡ ಹೇಳ್ತಿದ್ದಾರೆ, ಎಷ್ಟು ಸ್ವರಾಜ್ಯದ ಮೇಲೆ ಸ್ಥಿತರಾಗಿರ್ತೀರಿ. ನಾನು ರಾಜಾನೇ ಆಗಿದ್ದೀನಿ, ಕರ್ಮೇಂದ್ರಿಯಗಳಿಗೂ ರಾಜ, ಸೂಕ್ಷ್ಮ ಇಂದ್ರಿಯಗಳಿಗೂ ರಾಜ ಆಗಿದ್ದೀನಿ ಅಂತ ಹೇಳಿ ಯಾವಾಗ ತಿಳ್ಕೊಳ್ತೀರಿ, ಆಗ ತಮ್ಮಲ್ಲಿ ಎಷ್ಟು ಮೈಟ್ ಮತ್ತು ಲೈಟ್ ನ ಅನುಭವ ಮಾಡ್ತೀರಿ. ತಮಗೆ ಗೊತ್ತಾಗುತ್ತೆ, ನನ್ನಲ್ಲಿ ಎಷ್ಟು ಶಕ್ತಿ ಇದೆ, ನನ್ನಲ್ಲಿ ಎಷ್ಟು ಪ್ರಕಾಶತೆ ಇದೆ. ಸ್ವರಾಜ್ಯ ಅಧಿಕಾರಿ ಆದಾಗಲೇ ಗೊತ್ತಾಗೋದು. ಬಾಬ್ದಾದರವರು ಇಂದು ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಪ್ರಕಾಶದ ಕಿರೀಟವನ್ನ ನೋಡ್ತಾ ಇದ್ದಾರೆ. ಎಲ್ಲರ ಹಣೆಯ ಮೇಲೆ ಹೊಳೆಯುವಂತ ಪ್ರಕಾಶತೆಯ ಕಿರೀಟ ಆತ್ಮ ಹೇಗೆ ಹೊಳಿತಾ ಇದೆ, ಎಷ್ಟು ಮೈಟ್ ಆಗಿದೆ, ಲೈಟ್ ಆಗಿದೆ ಅನ್ನೋದನ್ನ ಬಾಬಾ ನೋಡ್ತಿದ್ದಾರೆ. ಎಷ್ಟು ತಮ್ಮಲ್ಲಿ ಶಕ್ತಿಯನ್ನ ಧಾರಣೆ ಮಾಡ್ಕೊಂಡಿದ್ದೀರಿ, ಅಷ್ಟೇ ನಂಬರ್ನಲ್ಲಿ ಪ್ರಕಾಶದ ಕಿರೀಟ ಹೊಳಿತಾ ಇರುತ್ತೆ. ಹೀಗೆ ಬಾಬಾ ಹೇಳ್ತಾರೆ, ಆತ್ಮನಲ್ಲಿ ಎಷ್ಟು ಶಕ್ತಿ ತುಂಬಿಕೊಂಡಿದೆ, ಅಷ್ಟೇ ನಿಮ್ಮ ಪ್ರಕಾಶತೆ ಕಿರೀಟ ಹೊಳೆಯುತ್ತೆ. ಹೀಗೆ ಬಾಬಾ ಹೇಳ್ತಾರೆ, ಕಿರೀಟಕ್ಕೂ ಈ ಸಮಯದಲ್ಲಿ ಆತ್ಮನ ಶಕ್ತಿಗೂ ಸಂಬಂಧ ಇದೆ. ಎಷ್ಟೆಷ್ಟು ಪ್ರಕಾಶಮಾನವಾಗಿ ಆತ್ಮನನ್ನ ಶಕ್ತಿಶಾಲಿ ಮಾಡ್ಕೊಳ್ತೀರಿ, ಅಷ್ಟು ನಂಬರ್ನ ನಿಮಗೆ ಪ್ರಕಾಶತೆಯ ಕಿರೀಟ ಹೊಳೆಯೋದು ಸಿಗುತ್ತೆ. ಬಾಬ್ದಾದರವರು ಎಲ್ಲಾ ಮಕ್ಕಳಿಗೂ ಸರ್ವ ಶಕ್ತಿಗಳನ್ನ ಅಧಿಕಾರದಲ್ಲಿ ಕೊಟ್ಟಿದ್ದಾರೆ. ಬಾಬಾ ಅಂತೂ ಎಲ್ಲಾ ಮಕ್ಕಳಿಗಾಗಿ ಸರ್ವ ಶಕ್ತಿಗಳನ್ನ ಅಧಿಕಾರದ ರೂಪದಲ್ಲಿ ಕೊಟ್ಟಿದ್ದಾರೆ. ಹೇಗೆ ತಂದೆಯ ಆಸ್ತಿ ಮಗನ್ಗೆ ಬರ್ತದೆ, ಮಗನ್ಗೆ ಸೇರುತ್ತೆ, ಹಾಗೆ ಅದೇ ರೂಪದಲ್ಲಿ ಬಾಬಾ ನಿಮ್ಗೆ ಸರ್ವ ಶಕ್ತಿಗಳನ್ನ ನನ್ನ ಮಕ್ಕಳಿಗೆ ಹೋಗ್ಬೇಕು, ಆತ್ಮಗಳಿಗೆ ಹೋಗ್ಬೇಕಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಮಾಸ್ಟರ್ ಸರ್ವಶಕ್ತಿವಂತರೇ ಆಗಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬ ಮಗು ಕೂಡ ತಂದೆಯ ಸಮಾನ ಮಾಸ್ಟರ್ ಸರ್ವಶಕ್ತಿವಂತರೇ ಆಗಿದ್ದೀರಿ. ಆದ್ರೆ ಧಾರಣೆ ಮಾಡೋದ್ರಲ್ಲಿ ನಂಬರ್ ವಾರ್ ಆಗ್ತಾ ಇದ್ದಾರೆ. ಬಾಬಾ ಏನೋ ಕೊಟ್ಟು ಬಿಟ್ಟಿದ್ದಾರೆ, ಅದನ್ನ ಸ್ವೀಕಾರ ಮಾಡಿ ನೆನದನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ಮಕ್ಕಳು ನಂಬರ್ ವಾರ್ ಇದ್ದೀರಿ. ಬಾಬ್ದಾದರವರು ನೋಡಿದರು,
ಸರ್ವಶಕ್ತಿಗಳ ಜ್ಞಾನವು ಎಲ್ಲರಲ್ಲಿಯೂ ಇದೆ, ಧಾರಣೆಯೂ ಇದೆ. ಆದರೆ ಒಂದು ಮಾತಿನಲ್ಲಿ ಅಂತರ ಬಂದು ಬಿಡುತ್ತದೆ. ಬಾಬಾ ಸರ್ವಶಕ್ತಿಗಳನ್ನ ಹೇಗೆ ಯೂಸ್ ಮಾಡ್ತಿದ್ದಾರೆ, ಹೇಗೆ ತನ್ನದನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡ್ತಿದ್ದಾರೆ. ನೋಡೋದ್ರಲ್ಲಿ ಬಾಬಾರವ್ರಿಗೆ ಏನ್ ಕಾಣಿಸ್ತು? ಬಾಬಾ ಹೇಳ್ತಿದ್ದಾರೆ, ಸರ್ವಶಕ್ತಿಗಳ ಜ್ಞಾನನೂ ಸಿಕ್ಕಿದೆ, ಧಾರಣೆನೂ ಕೂಡ ಮಾಡ್ಕೊಂಡಿದ್ರಿ. ಆದ್ರೆ ಒಂದು ಮಾತಿನಲ್ಲಿ ಮಾತ್ರ ಅಂತರ ಕಾಣಿಸ್ತಾ ಇದೆ, ವ್ಯತ್ಯಾಸ ಆಗ್ತಾ ಇದೆ. ಯಾವ ಮಾತು? ಯಾವುದೇ ಬ್ರಾಹ್ಮಣ ಆತ್ಮಗಳೊಂದಿಗೆ ಕೇಳಿ, ಪ್ರತಿಯೊಂದು ಶಕ್ತಿಯ ವರ್ಣನೆಯನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ಬಾಬಾ ನಮ್ಗೇನ್ ಕೊಟ್ಟಿದ್ದಾರೆ ಹೇಳ್ತೀರಿ, ಬಹಳ ಚೆನ್ನಾಗಿ ವರ್ಣನೆ ಮಾಡ್ತೀರಿ. ಬಾಬಾ ನಮ್ಗೆ ಸರ್ವ ಶಕ್ತಿಗಳನ್ನ ಕೊಟ್ಟಿದ್ದಾರೆ, ಗುಣಗಳನ್ನ ಕೊಟ್ಟಿದ್ದಾರೆ, ಇಷ್ಟು ಜ್ಞಾನ ಕೊಟ್ಟಿದ್ದಾರೆ, ನಮ್ಗೆ ಇಷ್ಟು ಶಾಂತಿ ಕೊಟ್ಟಿದ್ದಾರೆ, ಇಷ್ಟೆಲ್ಲಾ ಪವಿತ್ರತೆಯನ್ನ ಧಾರಣೆ ಮಾಡ್ಕೊಳ್ಳಿಕ್ ಹೇಳಿದ್ದಾರೆ. ಹೀಗೆ ಎಲ್ಲದರದ ವರ್ಣನೆ ಮಾಡ್ತೀರಿ. ಪ್ರಾಪ್ತಿಗಳ ವರ್ಣನೆಯನ್ನು ಕೂಡ ಬಹಳ ಚೆನ್ನಾಗಿ ಮಾಡ್ತೀರಿ. ಏನೆಲ್ಲ ಪ್ರಾಪ್ತಿ ಆಗಿದ್ದಾವೆ ಬಾಬಾ ಸಿಕ್ಕಿದ ನಂತರ ಅನ್ನೋದು, ಅದನ್ನು ವರ್ಣನೆ ಮಾಡ್ತೀರಿ. ಆದ್ರೆ ಅಂತರ ಏನಂದ್ರೆ, ಸಮಯದಲ್ಲಿ ಯಾವ ಶಕ್ತಿಗಳ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿ ಕರ್ಮದಲ್ಲಿ ತೊಡಗಿಸೋದ್ರಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಹೀಗೆ ಬಾಬಾ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ದೀರಿ, ಅದರ ವರ್ಣನೆ ಮಾಡ್ತಿದ್ದೀರಿ. ಆದ್ರೆ ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ, ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕು, ಯಾವ ಶಕ್ತಿಯನ್ನು ಉಪಯೋಗ ಮಾಡ್ಬೇಕು, ಅದು ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಅದ್ರಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಎಲ್ಲ ಸ್ಟಾಕ್ ಇದೆ, ಅದ್ರ ಯೂಸ್ ಮಾಡೋದ್ರಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಬಾಬಾರವರ ಶಕ್ತಿಗಳನ್ನ ಪ್ರಾಪ್ತಿಗಳನ್ನ ಕಾರ್ಯದಲ್ಲಿ ತರಬೇಕಾಗಿದೆ. ಸಮಯದ ನಂತರ ಅನುಭವ ಮಾಡ್ತಾರೆ, ಈ ಶಕ್ತಿಯ ಅವಶ್ಯಕತೆ ಇತ್ತು ಅಂತ ಹೇಳಿ. ಎಲ್ಲಾ ಸಮಯ ಕಳೆದೋದ್ಮೇಲೆ ಎಚ್ಚರ ಆಗ್ತಿರು, ನಾವು ಈ ರೀತಿ ಮಾಡ್ಬೇಕಿತ್ತು, ಇಂತಹ ಶಕ್ತಿಯನ್ನ ಉಪಯೋಗ ಮಾಡ್ಬೇಕಿತ್ತು, ಈ ರೀತಿ ಪ್ಲಾನ್ ಮಾಡ್ಬೇಕಿತ್ತು, ನಂತರದಲ್ಲಿ ವಿಚಾರ ಮಾಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾದರವರು ಮಕ್ಕಳಿಗೆ ಹೇಳುತ್ತಾರೆ, ಸರ್ವಶಕ್ತಿಗಳ ಆಸ್ತಿ ಎಷ್ಟು ಶಕ್ತಿಶಾಲಿ ಆಗಿದೆ, ಯಾವುದರಿಂದ ಯಾವ ಸಮಸ್ಯೆಯೂ ಸಹ ನಿಮ್ಮ ಎದುರಿಗೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಬಾಬಾ ಕೊಟ್ಟಿರುವ ಶಕ್ತಿಗಳೇನು ಸಾಧಾರಣ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಸರ್ವ ಶಕ್ತಿಗಳು ನಿಮ್ಗೆ ಆಸ್ತಿಯ ರೂಪದಲ್ಲಿ ಸಿಕ್ಬಿಟ್ಟಿದ್ದಾವೆ. ಹಾಗಾದ್ರೆ ಇಂಥ ಸರ್ವಶಕ್ತಿಗಳಿದಾವೆ, ಇಷ್ಟು ಶಕ್ತಿಶಾಲಿ ಇದಾವೆ, ಅವು ನಿಮ್ ಮುಂದೆ ಎಂತಹ ಸಮಸ್ಯೆ ಬಂದ್ರೂ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಶಕ್ತಿಗಳೆಲ್ಲ ನಾನು ನಿಮ್ಗೆ ಆಸ್ತಿಯ ರೂಪದಲ್ಲಿ ಕೊಟ್ಟಿದ್ದೀನಿ. ಆದ್ರೂ ಸಮಸ್ಯೆ ಬಂದಾಗೆಲ್ಲ ಹೆದರ್ತೀರಿ, ಬಾಬಾರವ್ರ ಮುಂದೆ ಓಡ್ ಬರ್ತೀರಿ, ಹೀಗಾಗಿದೆ ಬಾಬಾ, ಹಾಗಾಗಿದೆ ಬಾಬಾ. ಬಾಬಾ ಶಕ್ತಿಗಳನ್ನು ಇಮರ್ಸ್ ಮಾಡ್ಕೊಂಡ್ರೆ ಸಮಸ್ಯೆಗಳು ಯಾವುದು ನಿಲ್ಲೋದಿಲ್ಲ. ಸಮಸ್ಯೆ ಮುಕ್ತರಾಗಬಹುದು. ಕೇವಲ ಸರ್ವಶಕ್ತಿಯನ್ನು ಇಮರ್ಸ್ ರೂಪದಲ್ಲಿ ಸ್ಮೃತಿ ಇಟ್ಟುಕೊಳ್ಳಿ. ಬಾಬಾರವರಿಂದ ಏನೆಲ್ಲ ಸರ್ವಶಕ್ತಿಗಳು ಕೊಟ್ಟಿದ್ದಾರೆ, ಸಿಕ್ಕಿದಾವೆ, ಅದನ್ನ ನೆನಪು ಮಾಡ್ಕೊಳ್ಳಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಬಂದಿರುವ ಸಮಸ್ಯೆಗಳು ತಾವಾಗೆ ಓಡೋಗ್ತವೆ. ಆದ್ರೆ ಸಮಸ್ಯೆ ಬಂದಾಗ ಬಾಬಾರವರ ಶಕ್ತಿಗಳನ್ನ ಮರ್ತೋಗಿರ್ತೀರಿ ಅಂತ ಬಾಬಾ ಹೇಳ್ತಾರೆ. ಮರ್ತೋಗಿರುವ ಕಾರಣ ನನ್ನಲ್ಲಿ ಏನೂ ಇಲ್ಲ, ನಾನು ಖಾಲಿ ಇದ್ದೀನಿ, ಸಮಸ್ಯೆನೇ ದೊಡ್ಡದು ಅನ್ನುವ ರೀತಿಯಲ್ಲಿ ತಮ್ಗೆ ಅನ್ಸುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿ. ಸರ್ವಶಕ್ತಿಗಳನ್ನ ಸಮಸ್ಯೆ ಬಂದಾಗ, ಪರಿಸ್ಥಿತಿ ಬಂದಾಗ ಒಳ ಕಾರ್ಯದಲ್ಲಿ ತೊಡಗಿಸಿ. ಬಾಬಾ ಏನ್ ಹೇಳಿದ್ದಾರೆ, ಯಾವ ಶಕ್ತಿಗಳೆಲ್ಲ ಕೊಟ್ಟಿದ್ದಾರೆ, ಈ ಸಮಸ್ಯೆಗಳನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಇಂಥ ರೀತಿಯಾಗಿ ತಿಳ್ಕೊಳ್ಬೇಕಾಗಿದೆ. ಇದಕ್ಕಾಗಿ ನೀವು ಬುದ್ಧಿಯ ಲೈನ್ ಅನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸಮಸ್ಯೆ ಬಂದಾಗ, ಪರಿಸ್ಥಿತಿ ಬಂದಾಗ ಬುದ್ಧಿ ಪರಿಸ್ಥಿತಿ ವಶರಾಗ್ಬಿಡ್ಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಾರ. ಅಂತ ಸಮಯದಲ್ಲಿ ಬಾಬಾರವ್ರ ಜೊತೆಗೆ ಬುದ್ಧಿಯ ಲೈನ್ ಕ್ಲಿಯರ್ ಆಗಿಟ್ಕೊಳ್ಳಿ. ಎಂತ ಸಮಸ್ಯೆ ಬಂದ್ರು ಬಾಬಾರ ಜೊತೆ ನೆನಪಿನಲ್ಲೇ ತೊಡ್ಕೊಂಡಿರಿ. ಎಷ್ಟು ಬುದ್ಧಿಯ ಲೈನ್ ಕ್ಲಿಯರ್ ಹಾಗೂ ಕ್ಲೀನ್ ಇರುತ್ತದೆ, ಅಷ್ಟು ನಿರ್ಣಯ ಶಕ್ತಿ ತೀವ್ರವಾಗಿರುವ ಕಾರಣ ಯಾವ ಸಮಯ ಯಾವ ಶಕ್ತಿ ಅವಶ್ಯಕತೆ ಇದೆಯೋ ಅದನ್ನ ಕಾರ್ಯದಲ್ಲಿ ತೊಡಗಿಸ್ಬೋದು. ಹೇಳ್ತಿದ್ದಾರೆ, ಸಮಸ್ಯೆ ಬಂದಾಗ, ಪರಿಸ್ಥಿತಿ ಬಂದಾಗ ಬಾಬಾ ಜೊತೆಗೆ ಬುದ್ಧಿ ಎಲ್ಲ ಕ್ಲೀನ್ ಮತ್ತು ಕ್ಲಿಯರ್ ಆಗಿ ಇಟ್ಕೊಳ್ಳಿ. ತಕ್ಷಣನೇ ಬಾಬಾರ ಜೊತೆಗೆ ಬುದ್ಧಿ ಯೋಗ ಜೋಡಿಸ್ಬಿಡ್ಬೇಕಾಗಿದೆ. ಆಗ ನಿಮ್ಗೆ ಸಮಸ್ಯೆ ಬಂದಾಗ ಎಂತ ನಿರ್ಣಯ ತೆಗೆದುಕೊಳ್ಬೇಕು ಟಚ್ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಏನ್ ನಿರ್ಣಯ ಮಾಡ್ಬೇಕು, ಏನ್ ಯುಕ್ತಿ ಮಾಡ್ಬೇಕು, ಈ ಸಮಸ್ಯೆನ ಹೇಗ್ ಬಗೆಹರಿಸ್ಬೇಕು ತಕ್ಷಣ ಉಳಿಯುತ್ತೆ.
ಹಾಗಾಗಿ ಬಾಬಾ ಹೇಳ್ತಿದ್ದಾರೆ ಕಾರ್ಯದಲ್ಲಿ ತೊಡಗಿಸ್ಬೋದು. ಏಕೆಂದರೆ ಸಮಯ ಪ್ರಮಾಣ ಬಾಬ್ದಾದರವರು ಪ್ರತಿಯೊಂದು ಮಗುವನ್ನು ವಿಘ್ನ ಮುಕ್ತ, ಸಮಸ್ಯೆ ಮುಕ್ತ, ಪರಿಶ್ರಮ ಮುಕ್ತ, ಪುರುಷಾರ್ಥದಿಂದ ಮುಕ್ತರನ್ನಾಗಿ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಬಾರವರು ದಿನ ಕಳೆದಂತೆ, ವರ್ಷಗಳು ಕಳೆದಂತೆ ಮಕ್ಕಳು ಇನ್ನು ವಿಘ್ನದಲ್ಲೇ ಸಿಕ್ಕಾಕೊಳ್ಳೋರು, ಸಮಸ್ಯೆದಲ್ಲೇ ಸಿಕ್ಕಾಕೊಳ್ಳೋರು ಇಷ್ಟ ಆಗಲ್ಲ. ಹಾಗಾಗಿ ವಿಘ್ನಗಳಿಂದ ಮುಕ್ತರಾಗುವಂತವ್ರು ಇರ್ಬೇಕು, ಸಮಸ್ಯೆಗಳಿಂದ ಮುಕ್ತ ಆಗುವಂತ ಮಕ್ಕಳಾಗಿರ್ಬೇಕು, ಪರಿಶ್ರಮದಿಂದಲೂ ಮುಕ್ತ ಆಗ್ಬೇಕು. ಇನ್ನ ಪುರುಷಾರ್ಥ ಮಾಡ್ಬೇಕು. ಹೀಗೆ ಪುರುಷಾರ್ಥದಿಂದಲೂ ಮುಕ್ತ ಆಗಿ ಸಂಪನ್ನ ಅವಸ್ಥೆಯನ್ನ ಹೊಂದಬೇಕು ಅನ್ನೋದು ಬಾಬಾರವರು ಇಚ್ಛೆ ಆಗಿದೆ. ಈ ರೀತಿ ಬಾಬಾ ಮಕ್ಕಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ನಿರ್ವಿಘ್ನ ಆಗಿರುವಂತಹ ಮಗುವನ್ನ ನೋಡ್ಲಿಕ್ಕೆ ಬಾಬಾ ಇಷ್ಟಪಡ್ತಾರೆ. ಎಲ್ಲರೂ ಆಗಬೇಕೆಂದು ಬಯಸುತ್ತಾರೆ. ಆದ್ರೆ ಬಹಳ ಕಾಲದ ಈ ಅಭ್ಯಾಸದ ಅವಶ್ಯಕತೆ ಇದೆ. ಎಲ್ಲರೂ ಬಯಸ್ತೀರಿ ನಿರ್ವಿಘ್ನ ಆಗ್ಬೇಕು, ಪರಿಶ್ರಮ ಮುಕ್ತ ಆಗ್ಬೇಕು, ಸಮಸ್ಯೆ ಮುಗ್ಬೇಕು ಅಂತ ಹೇಳಿ. ಆದ್ರೆ ಆಗ್ತಾ ಇಲ್ಲ. ಬಾಬಾ ಹೇಳ್ತಾರೆ ಅದಕ್ಕಾಗಿ ಬಹಳ ಸಮಯದ ಅಭ್ಯಾಸ ಬೇಕು ಸಮಸ್ಯೆ ಮುಕ್ತ ಆಗುವುದಕ್ಕಾಗಿ. ಬ್ರಹ್ಮ ತಂದೆಯ ವಿಶೇಷ ಸಂಸ್ಕಾರವನ್ನ ನೋಡಿ ತಕ್ಷಣ ದಾನ ಮಹಾಪುಣ್ಯ. ಜೀವನದ ಆರಂಭದಿಂದ ಪ್ರತಿ ಕಾರ್ಯದಲ್ಲಿ ತಕ್ಷಣ ದಾನವನ್ನ ಮಾಡಿದರು ಹಾಗೂ ತಕ್ಷಣ ಕೆಲಸವನ್ನ ಹೀಗೆ ಬಾಬಾ ಹೇಳ್ತಿದ್ದಾರೆ. ಬ್ರಹ್ಮ ತಂದೆ ವಿಶೇಷ ಗುಣವನ್ನ ಬಾಬಾ ಹೇಳ್ತಿದ್ದಾರೆ. ತಕ್ಷಣದ ದಾನ ಮಹಾಪುಣ್ಯ ಅಂತೇಳಿ. ಹಾಗಾಗಿ ಬ್ರಹ್ಮರವರು ಇಷ್ಟು ತಕ್ಷಣ ಎಲ್ಲವನ್ನ ಮಾಡ್ತಾ ಬಂದ್ರು. ಬಾಬಾ ಹೇಳ್ತಿದ್ದಂಗೆ ಮಾಡ್ತಿದ್ರು, ಹೇಳ್ತಿದ್ದಂಗೆ ಕಾರ್ಯದಲ್ಲಿ ತೊಡಗಿಸ್ಬಿಡ್ತಾ ಇದ್ರು. ಬ್ರಹ್ಮ ತಂದೆಯ ವಿಶೇಷತೆ ಆಗಿದೆ ನಿರ್ಣಯ ಶಕ್ತಿ ಸದಾ ಫಾಸ್ಟ್ ಆಗಿರ್ತಿತ್ತು. ಬಾಬಾ ಏನ್ ಹೇಳ್ತಿದ್ರು ಅದು ಸರಿಯಾಗೇ ಇರ್ತಿತ್ತು, ಸರಿಯಾದ ನಿರ್ಣಯನೇ ಆಗಿರ್ತಿತ್ತು. ಅದಕ್ಕೆ ಯಾರು ಇನ್ನೊಂದು ಮಾತು ಆಡುವಂತೆ ಇರ್ಲಿಲ್ಲ, ಇನ್ನೊಂದು ನಿರ್ಣಯ ಅವ್ರ ಮುಂದೆ ಹೇಳುವಂತೆ ಇರ್ಲಿಲ್ಲ. ಏನ್ ಹೇಳ್ತಿದ್ರು ಅದು ತಕ್ಷಣ ನಿರ್ಣಯ ಬಹಳ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಫಲಿತಾಂಶದಲ್ಲಿ ನೋಡಿದರು ಎಲ್ಲರನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗ್ಲೇಬೇಕು. ಬಾಬಾ ಕೂಡ ನೋಡ್ತಿದ್ದಾರೆ ವಾಪಸ್ ಪರಂಧಾಮಕ್ಕೆ ಹೋಗ್ಬೇಕಾಗಿದೆ. ಬ್ರಹ್ಮ ತಂದೆ ಒಬ್ಬರೇ ಸಂಪನ್ನ ಆಗಿದ್ದಾರೆ ಅಂತ ಹೇಳಿ ಅವ್ರ ಒಬ್ಬರನ್ನೇ ಕರ್ಕೊಂಡು ಹೋಗಕ್ ಆಗೋದಿಲ್ಲ. ಅದಕ್ಕಾಗಿ ಎಲ್ಲರನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು ಅನ್ನೋದು ಬಾಬಾ ಫಲಿತಾಂಶದಲ್ಲಿ ನೋಡ್ತಿದ್ದಾರೆ. ಬಾಬ್ದಾದರವರೊಂದಿಗೆ ಬರುವವರಾಗಿದ್ದೀರಲ್ಲವೇ, ಬಾಬಾ ಬಯಸ್ತಿದ್ದಾರೆ ಎಲ್ಲ ಮಕ್ಕಳನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಹಾಗಾದ್ರೆ ತಾವು ಕೂಡ ಅದೇ ಬಯಕೆಯನ್ನ ಇಟ್ಕೊಂಡಿದ್ದೀರಲ್ವಾ, ಬಾಬಾನ್ ಜೊತೆಗೆ ಹೋಗ್ಬೇಕು ಅನ್ನೋದು. ಎಲ್ಲರನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕಾಗಿದೆ. ಅಥವಾ ಹಿಂದೆ ಬರುವವರಾಗಿದ್ದೀರಾ, ಬಾಬಾ ನೀವು ಹೋಗಿ ನಾವಿನ್ನೂ ಸಂಪನ್ನ ಆಗಿಲ್ಲ, ಸೇವೆ ಮಾಡ್ಬರ್ತೀವಿ ಅಂತ ಏನಾದ್ರು ಹಿಂದೆ ಉಳ್ಕೊಳ್ತೀರೇನು? ಜೊತೆಯಲ್ಲೇ ಹೋಗ್ಬೇಕೆಂದರೆ ಬ್ರಹ್ಮ ತಂದೆಯನ್ನ ಅನುಸರಿಸಿ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಬ್ರಹ್ಮ ತಂದೆಯ ವಿಶೇಷತೆಯನ್ನ ನೋಡಿ, ಬ್ರಹ್ಮ ತಂದೆಯ ಗುಣಗಳನ್ನ ನೋಡಿ, ಬ್ರಹ್ಮ ತಂದೆಯ ಸಂಸ್ಕಾರಗಳನ್ನ ನೋಡಿ ಅವರನ್ನೇ ಅನುಸರಿಸ್ಬೇಕಾಗಿದೆ, ಫಾಲೋ ಫಾದರ್ ಮಾಡ್ಬೇಕಾಗಿದೆ. ಕರ್ಮದಲ್ಲಿ ಫಾಲೋ ಬ್ರಹ್ಮ ತಂದೆ ಹಾಗೂ ಸ್ಥಿತಿಯಲ್ಲಿ ನಿರಾಕಾರ ಶಿವ ತಂದೆಯನ್ನೇ ಫಾಲೋ ಮಾಡ್ಬೇಕು. ಕರ್ಮ ಮಾಡ್ಬೇಕಾದ್ರೆ ಕೆಲಸ ಕಾರ್ಯ ಸಾಕಾರದಲ್ಲಿದ್ದಾಗ ಬ್ರಹ್ಮ ತಂದೆಯನ್ನ ಫಾಲೋ ಮಾಡಿ, ಸ್ಥಿತಿಯಿಂದ ಶಿವಬಾಬಾರವ್ರನ್ನ ಫಾಲೋ ಮಾಡಿ. ನಿರಾಕಾರ ಸ್ಥಿತಿ ಬಾಬಾ ಹೇಳ್ತಾರೆ ನಿರ್ವಿಕಾರಿ ಆಗಿರುವಂತ ಸ್ಥಿತಿ, ಪರಮಧಾಮದಲ್ಲಿ ಯಾವ ಸ್ಥಿತಿ ಇರುತ್ತೆ ಆ ಸ್ಥಿತಿ ಇರ್ಬೇಕಾಗಿದೆ, ಶಾಂತ ಸ್ಥಿತಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಫಾಲೋ ಮಾಡುದು ಬರುತ್ತದೆ ಅಲ್ಲವೇ, ಇಬ್ಬರ ತಂದೆಯನ್ನ ಫಾಲೋ ಮಾಡ್ಬೇಕಾಗಿದೆ. ಕರ್ಮ ಮಾಡೋದ್ರಲ್ಲಿ ಬ್ರಹ್ಮ ತಂದೆಯನ್ನ ಫಾಲೋ ಮಾಡಿ, ಸ್ಥಿತಿಯಿಂದ ಶಿವ ತಂದೆಯನ್ನ ಫಾಲೋ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಡಬಲ್ ವಿದೇಶಿಯರಿಗೆ ಫಾಲೋ ಮಾಡಲು ಬರುತ್ತದೆಯಾ? ಬಾಬಾ ಡಬಲ್ ವಿದೇಶಿಯರಿಗಾಗಿ ಕೇಳ್ತಿದ್ದಾರೆ, ಮಾತಾಡ್ಸ್ತಿದ್ದಾರೆ. ಫಾಲೋ ಮಾಡ್ಲಿಕ್ಕೆ ಬರ್ತದೆಯಾ? ಫಾಲೋ ಮಾಡುವುದಂತೂ ಸಹಜ ಆಗಿದೆ ಅಲ್ಲವೇ. ಬಾಬಾ ಏನ್ ಹೇಳಿದ್ರೆ ಅದ್ರಂತೆ ಮಾಡೋದು ಈಸಿ ಅಲ್ವಾ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಫಾಲೋ ಮಾಡಬೇಕೆಂದರೆ ಏನು, ಏಕೆ, ಹೇಗೆ ಇದ್ಯಾವುದು ಇರಬಾರ್ದು. ಬಾಬಾ ಏನ್ ಹೇಳಿದ್ರು ಮಾಡ್ಬಿಡ್ಬೇಕು. ಫಾಲೋ ಮಾಡಿ ಅಂತಂದ್ಮೇಲೆ ಬ್ರಹ್ಮ ತಂದೆ ಹಿಂಗ್ಯಾಕ್ ಮಾಡಿದ್ರು, ಹಿಂಗ್ ಮಾಡ್ಬೋದಿತ್ತಲ್ಲ, ಹಾಗ್ ಮಾಡ್ಬೋದಿತ್ತಲ್ಲ, ಇಂತ ಯಾವ ಪ್ರಶ್ನೆನೂ ಬರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇದೆಲ್ಲವೂ ಸಮಾಪ್ತಿ ಆಗ್ಬಿಡ್ಬೇಕು. ಯಾಕೆ, ಹೇಗೆ, ಏನು, ಯಾವಾಗ, ಎಲ್ಲಿ ಇದೆಲ್ಲವೂ ಸಮಾಪ್ತಿ ಆದಾಗಲೇ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಎಲ್ಲರಿಗೂ ಅನುಭವವಿದೆ,
ಏಕೆ, ಏನು, ಹೇಗೆ ಇದೇ ವ್ಯರ್ಥ ಸಂಕಲ್ಪಗಳ ನಿಮಿತ್ತ ಆಗಿದೆ. ಈ ಪ್ರಶ್ನೆಗಳನ್ನ ಹಾಕೋದೆ ವ್ಯರ್ಥ ಸಂಕಲ್ಪ ಬರ್ಲಿಕ್ಕೆ ಕಾರಣ ಆಗೋದು. ಏನ್ ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗ್ ಮಾಡಿದ್ರು, ಇದು ವ್ಯರ್ಥ ಸಂಕಲ್ಪವನ್ನ ಉತ್ಪನ್ನ ಮಾಡೋದಾಗಿದೆ. ಬಾಬಾ ಏನ್ ಮಾಡಿದ್ರು ಮಾಡ್ಬಿಡ್ಬೇಕು ಅಷ್ಟೇ, ಬಾಬಾ ಏನ್ ಹೇಳಿದ್ರು ಅದೇ ರೀತಿ ನಡ್ಕೊಳ್ಬೇಕು, ಇಲ್ಲಿ ಯಾಕೆ ಏನು ಪ್ರಶ್ನೆನೇ ಇರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇದೇ ಆಧಾರ ಆಗಿದೆ. ವ್ಯರ್ಥ ಸಂಕಲ್ಪಕ್ಕೆ ಏನು, ಏಕೆನೆ ಆಧಾರ. ಫಾಲೋ ಫಾದರ್ ಮಾಡೋದ್ರಲ್ಲಿ ಈ ಶಬ್ದಗಳು ಸಮಾಪ್ತಿ ಆಗ್ಬಿಡ್ಬೇಕಾಗಿದೆ. ಬ್ರಹ್ಮ ತಂದೆಯ ಅನುಕರಣೆ ಮಾಡೋದ್ರಲ್ಲಿ, ಶಿವಬಾಬಾರವ್ರನ್ನ ಸಮಾನ ಸ್ಥಿತಿ ಇಟ್ಕೊಳ್ಳೋದ್ರಲ್ಲಿ ಈ ಏನು, ಏಕೆ ಶಬ್ದ ಇದಾವಲ್ಲ ಇದನ್ನ ಸಮಾಪ್ತಿ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾರವರ ಶ್ರೀಮತದಲ್ಲಿ ಒಂದು ಪ್ರಶ್ನೆ ಕೂಡ ಉತ್ಪನ್ನ ಆಗುವಂತಿಲ್ಲ. ಬಾಬಾರವರ ನಿಯಮದಲ್ಲಿ ಯಾಕೆ, ಹೇಗೆ ಅನ್ನುವಂತ ಪ್ರಶ್ನೆನೇ ಬರಬಾರ್ದಾಗಿದೆ. ಹೇಗೆ ಎನ್ನುವುದಲ್ಲ, ಹೀಗೆ ಬುದ್ಧಿ ತಕ್ಷಣ ನಿರ್ಣಯ ಮಾಡ್ಬೇಕಾಗಿದೆ. ಹೇಗೆ, ಹೇಗೆ ಅಲ್ಲ, ಬಾಬಾ ಹೇಳ್ತಿದ್ದಾರೆ ಹೀಗೆ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹೀಗೇನೆ ನಡಿಬೇಕು, ಹೀಗೇನೆ ಇರ್ಬೇಕು, ಹೀಗೇನೆ ಫಾಲೋ ಮಾಡ್ಬೇಕು ಬಾಬಾ ಹಾಕೊಟ್ಟಿದ್ದಾರೆ. ಆಗ ತಕ್ಷಣ ಬುದ್ಧಿ ನಿರ್ಣಯ ಆಗತ್ತೆ. ಈ ರೀತಿ ನಡೆ, ಈ ರೀತಿ ಮಾಡು ಎಂದ ಮೇಲೆ ಇಂದು ಬಾಬ್ದಾದರವರು ವಿಶೇಷ ಎಲ್ಲಾ ಮಕ್ಕಳಿಗೂ, ಬಲೆ ಮೊದಲನೇ ಬಾರಿ ಬಂದಿರ್ಬೋದು ಅಥವಾ ಹಳಬರೆ ಆಗಿರ್ಬೋದು, ಎಲ್ಲರಿಗೂ ಇದೇ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಬಾಬಾ ಎಲ್ಲ ಮಕ್ಕಳಿಗಾಗಿ, ಹೊಸಬರಿಗಾಗೂ ಹಾಗೂ ಹಳಬರಿಗಾಗಿ ಕೂಡ ಬಾಬಾ ವಿಶೇಷ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ತಮ್ಮ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಎಷ್ಟು ಬುದ್ಧಿಯನ್ನ, ಮನಸ್ಸನ್ನ ಕ್ಲಿಯರ್ ಆಗಿ ಇಟ್ಕೊಳ್ತೀರಿ, ಯಾರ ಬಗ್ಗೆ ವ್ಯರ್ಥ ಇಲ್ಲ, ವ್ಯರ್ಥ ಸಂಕಲ್ಪ ಇಲ್ಲ, ವ್ಯರ್ಥ ವಿಚಾರ ಇಲ್ಲ, ಅಷ್ಟು ನಿಮ್ದು ಬಾಬಾರವ್ರ ಜೊತೆಗೆ ಬುದ್ಧಿ ಇರುತ್ತೆ, ಅಷ್ಟು ತಕ್ಷಣ ನಿರ್ಣಯ ಆಗತ್ತೆ. ಬಾಬಾ ಹೇಳ್ತಿದ್ದಾರೆ ನಿರ್ಣಯ ಶಕ್ತಿಗೆ ಆಧಾರ ಅಂದ್ರೇನೆ ಏಕೆ, ಹೇಗೆ ಇಲ್ಲ, ಮತ್ತೆ ಸ್ವಚ್ಛ ಬುದ್ಧಿ ಇರ್ಬೇಕಾಗಿದೆ. ಹಗೂರ ಮನಸ್ಸಿನಲ್ಲಿ ಬಾಬಾ ಹೇಳ್ತಿದ್ದಾರೆ, ಹಗೂರ ಮನಸ್ಸಿನಲ್ಲಿ ಈಗಲೂ ಸಹ ವ್ಯರ್ಥ ಅಥವಾ ನಕಾರಾತ್ಮಕತೆಯ ಸಣ್ಣ ಪುಟ್ಟ ಕಲೆ ಇದೆ. ಇದರ ಕಾರಣ ಪುರುಷಾರ್ಥದ ಶ್ರೇಷ್ಠ ವೇಗ ಅಥವಾ ತೀವ್ರತೆಯಲ್ಲಿ ಅಡೆತಡೆ ಬರ್ತಾ ಇದೆ. ಬಾಬಾ ಹೇಳ್ತೀರಿ ಮನಸ್ಸು ಹಗೂರ ಆಗೋದ್ರಲ್ಲಿ ವ್ಯರ್ಥ ಅಥವಾ ನಕಾರಾತ್ಮಕ ಸಣ್ಣ ಪುಟ್ಟಗಳು ಇನ್ನೂ ಇದಾವೆ, ಕಲೆಗಳಿದಾವೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಲೆ ಬಹಳಷ್ಟು ತೆಗ್ದಾಕಿದ್ರಿ, ಆದ್ರೆ ಕಲೆ ಅಂತಾರಲ್ಲ, ಮಚ್ಚೆಗಳು, ಕಲೆಗಳು ಇನ್ನೂ ಸ್ವಲ್ಪ ತಿಕ್ಕಬೇಕು, ಇಂಚೂರು ಉಳ್ಕೊಂಡಿದೆ ಕಲೆ, ತಿಕ್ಕಬೇಕು, ಪೂರ್ತಿ ಹೋಗುತ್ತೆ. ಹಾಗೆ ಮನಸ್ಸು ಹಗುರ ಆಗೋದ್ರಲ್ಲಿ, ಮನಸ್ಸು ಸ್ವಚ್ಛ ಆಗೋದ್ರಲ್ಲಿ ಈ ನೆಗೆಟಿವ್ ಮತ್ತೆ ವ್ಯರ್ಥ ಅನ್ನುವಂತ ಕಲೆಗಳು ಇನ್ನ ಸ್ವಲ್ಪ ಉಳ್ಕೊಂಡಿದ್ದಾವೆ. ಆ ಕಾರಣದಿಂದಲೇ ತಾವು ಶ್ರೇಷ್ಠ ವೇಗವಾಗಿ ಪುರುಷಾರ್ಥ ಆಗ್ತಾ ಇಲ್ಲ, ತೀವ್ರವಾಗಿ ಪುರುಷಾರ್ಥ ನಡೀತಾ ಇಲ್ಲ, ಇನ್ನು ನಿಧಾನಗತಿಯ ಪುರುಷಾರ್ಥ ಇದೆ. ಈ ಕಲೆಗಳಿರುವ ಕಾರಣ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಸದಾ ಶ್ರೀಮತವನ್ನ ಕೊಡುತ್ತಾರೆ. ಮನಸ್ಸಿನಲ್ಲಿ ಸದಾ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯನ್ನ ಇಡಿ. ಇದಾಗಿದೆ ಸ್ವಚ್ಛ ಮನಸ್ಸು. ಹೀಗೆ ಬಾಬಾ ಹೇಳ್ತಿದ್ದಾರೆ. ಬಾಬಾ ಸ್ವಚ್ಛ ಮನಸ್ಸಿಟ್ಕೊಳ್ಳಿಕ್ಕೆ ಶ್ರೀಮತ ಕೊಡ್ತಿದ್ದಾರೆ. ಮನಸ್ಸಿನಲ್ಲಿ ಸದಾ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ ಇರ್ಬೇಕು, ಶುಭ ಕಾಮನೆ ಇರ್ಬೇಕು. ಆಗ ಮನಸ್ಸು ಸ್ವಚ್ಛ ಆಗತ್ತೆ. ಯಾರ ಪ್ರತಿಯಾಗಿ ನೆಗೆಟಿವ್ ಇದೆ, ಯಾರ ಪ್ರತಿಯಾಗಿ ವ್ಯರ್ಥ ಇದೆ ಅಂದ್ರೆ ಮನಸ್ಸು ಭಾರ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮನಸ್ಸು ಅಶುದ್ಧ ಆಗತ್ತೆ. ಎಲ್ಲರ ಪ್ರತಿ ಶುಭ ಭಾವನೆ ಇಟ್ಕೊಳ್ತೀರಿ, ಎಲ್ಲರೂ ನನ್ನವರೇ ಆಗಿದ್ದಾರೆ, ಎಲ್ಲರೂ ನನ್ನ ತಂದೆಯ ಮಕ್ಕಳಾಗಿದ್ದಾರೆ. ಈ ರೀತಿ ಶುಭ ಭಾವನೆ ಇದ್ರೆ ಮನಸ್ಸು ಸ್ವಚ್ಛ ಆಗತ್ತೆ. ಅಪಕಾರಿಯ ಮೇಲೆಯೂ ಉಪಕಾರ ವೃತ್ತಿ ಇಡುವುದು ಇದೇ ಸ್ವಚ್ಛ ಮನಸ್ಸಾಗಿದೆ. ಬಲೆ ಅವರು ನಮ್ಗೆ ಕೆಟ್ಟದೇ ಮಾಡ್ತಿದ್ದಾರೆ, ಕೆಟ್ಟದೇ ಬಯಸ್ತಿದ್ದಾರೆ, ಅಂತವರ ಮೇಲೆ ಕೂಡ ತಾವು ಶುಭ ಭಾವನೆಯನ್ನ ಇಟ್ಕೊಳ್ಳೋದೇ ಸ್ವಚ್ಛ ಮನಸ್ಸು ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಅವ್ರು ನಮ್ಮ ಬಗ್ಗೆ ಏನಾದ್ರೂ ಸಂಕಲ್ಪ ಮಾಡ್ಲಿ, ಆದ್ರೆ ನಾನು ಮಾತ್ರ ಅವರ ಪ್ರತಿಯಾಗಿ ಶುಭ ಭಾವನೆನೇ ಇಟ್ಕೊಳ್ತೀನಿ ಅನ್ನೋದು ಸ್ವಚ್ಛ ಮನಸ್ಸಾಗಿದೆ. ಸ್ವಯಂನ ಪ್ರತಿ ಹಾಗೂ ಅನ್ಯರ ಪ್ರತಿ ವ್ಯರ್ಥ ಸಂಕಲ್ಪ ಬರಬಾರದು. ಹೀಗೆ ಬಾಬಾ ಹೇಳ್ತಿದ್ದಾರೆ. ತಮ್ಮಿಂದ ತಮಗೆ ವ್ಯರ್ಥ ಇಲ್ಲ, ಅನ್ಯರ ಪ್ರತಿಯಾಗಿ ಕೂಡ ವ್ಯರ್ಥ ಇಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಅನ್ಯರ ಪ್ರತಿ ಕೂಡ ವ್ಯರ್ಥ ಮಾಡಬಾರ್ದು. ಅದು ಸ್ವಚ್ಛ ಮನಸ್ಸು. ಒಂದ್ ವೇಳೆ ವ್ಯರ್ಥ ಇದೆ ಅಂದ್ರೆ ಸ್ವಚ್ಛ ಮನಸ್ಸು ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ವಚ್ಛ ಮನಸ್ಸು ಹಾಗೂ
ಶುದ್ಧ ಹಾಗೂ ಕ್ಲಿಯರ್ ಬುದ್ಧಿ ಪರಿಶೀಲನೆ ಮಾಡ್ಕೊಳ್ಳಿ. ಬಾಬಾ ಕೇಳ್ತಿದ್ದಾರೆ, ತಮ್ಮಲ್ಲಿ ಸ್ವಚ್ಛ ಮನಸ್ಸಿದೆನಾ, ಕ್ಲಿಯರ್ ಆಗಿರುವಂತಹ ಬುದ್ಧಿ ಇದೆನಾ, ನೋಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾರ ಪ್ರತಿಯಾಗಿ ವ್ಯರ್ಥ ನಡೀತಾ ಇದೆನಾ, ನೆಗೆಟಿವ್ ಮಾತುಗಳಾಡ್ತಿದೆನಾ, ಅವರ ಪ್ರತಿಯಾಗಿ ನೆಗೆಟಿವ್ ವಿಚಾರ ಇದೆನಾ, ಒಂದ್ ವೇಳೆ ಇದ್ರೆ ತಕ್ಷಣ ಚೇಂಜ್ ಮಾಡ್ಕೊಳ್ಳಿ. ಬಾಬಾ ಹೇಳ್ದಲ್ಲ, ತಕ್ಷಣ ದಾನ ಮಹಾಪುಣ್ಯ ಹಾಗೆ ಏನಾದ್ರೂ ಇತ್ತು ಅಂದ್ರೆ ತಕ್ಷಣನೇ ಪರಿವರ್ತನೆ ಮಾಡ್ಕೊಳ್ಳಿ. ಸ್ವಚ್ಛ ಬುದ್ಧಿ ಹಗೂರ ಮನಸ್ಸಿನವರಾಗಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಮ್ಮನ್ನ ತಾವು ಗಮನವಿಟ್ಟು ನೋಡಿ, ಮೇಲೆ ಮೇಲೆ ಪರಿಶೀಲನೆ ಮಾಡುವುದಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಗಮನವಿಟ್ಟು ನೋಡ್ಕೊಳ್ಳಿ, ಆಳದಲ್ಲಿ ನೋಡ್ಕೊಳ್ಳಿ, ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಮೇಲ್ಮೇಲೆ ನೋಡೋದಲ್ಲ, ನಾನು ಸಂಪನ್ನ ಇದ್ದೀನಿ, ನಾನು ಯಾರಿಗೂ ಏನು ಬಯಸಲ್ಲ, ಕೆಟ್ಟದ್ದು ಬಯಸಲ್ಲ, ನಾನು ಶುದ್ಧ ಇದ್ದೀನಿ, ಈ ರೀತಿ ಮೇಲ್ಮೇಲೆ ನೋಡ್ಕೊಳ್ಬೇಡಿ. ಆಂತರ್ಯದಿಂದ ಸಂಕಲ್ಪಗಳೆಲ್ಲ ಹೇಗಿದಾವೆ ಅನ್ನೋದು ಕೂಡ ಗಮನವಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸರಿಯಾಗಿದೆಯಾ? ಹೀಗೆಲ್ಲ ಯೋಚಿಸಿ ನೋಡಿ. ಮನಸ್ಸು ಬುದ್ಧಿ ಸ್ಪಷ್ಟವಾಗಿದೆನಾ? ಬರೀ ಬೇಲ್ ನೋಡ್ಕೊಳ್ಬೇಡಿ, ಸರಿಯಾಗಿದ್ದೀನಿ ಹಾಗಲ್ಲ ಅಂತ ಬಾಬಾ ಹೇಳ್ತಾರೆ. ಯೋಚನೆ ಮಾಡಿ ನೋಡಿ, ಯಾರ ಪ್ರತಿಯಾಗಿ ಏನಾದ್ರೂ ವ್ಯರ್ಥ ಇದೆನಾ, ಮನಸ್ಸು ಭಾರ ಇದೆನಾ, ಯಾವ್ದಾದ್ರೂ ಮನಸ್ಸು ತಿನ್ನುವಂತ ವಿಚಾರ ನಡೀತಾ ಇದೆನಾ ಅಂತ ಹೇಳಿ ಸ್ಪಷ್ಟ ನೋಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಪಷ್ಟ ಇದೆಯಾ, ಶ್ರೇಷ್ಠವಿದೆಯಾ, ಆಗ ಡಬಲ್ ಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಸ್ಪಷ್ಟ ಇರುತ್ತೆ ಮನಸ್ಸು ಬುದ್ಧಿ, ಆಗ ನಿಮ್ಗೆ ಡಬಲ್ ಲೈಟ್ ಸಿಗ್ತಾ ಹೋಗುತ್ತೆ. ಬಾಬಾರವರಿಂದ ತಮ್ಗೆ ಶಕ್ತಿ ಸಿಗುತ್ತೆ, ಲೈಟ್ ಮೈಟ್ ಸ್ಥಿತಿ ಆಗುತ್ತೆ. ತಂದೆಯ ಸಮಾನ ಸ್ಥಿತಿಯನ್ನ ಮಾಡಲು ಇದೇ ಸಾಧನ ಆಗಿದೆ. ನಾವು ಬಾಬಾರವರ ಸಮಾನ ಆಗ್ಬೇಕು ಅಂದ್ರೆ ಹೀಗೆ ಯಾರ ಪ್ರತಿಯಾಗಿ ವ್ಯರ್ಥ ಇರಬಾರ್ದು, ಮನಸ್ಸು ಇಷ್ಟು ಶುದ್ಧ ಇರಬೇಕು, ಬುದ್ಧಿ ಕೂಡ ಇಷ್ಟು ಕ್ಲಿಯರ್ ಆಗಿರ್ಬೇಕು, ಆಗ ತಂದೆಯ ಸಮಾನ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ಅಭ್ಯಾಸ ಅಂತ್ಯದಲ್ಲಿ ಅಲ್ಲ, ಬಹಳ ಕಾಲದ ಅಭ್ಯಾಸದ ಅವಶ್ಯಕತೆ ಇದೆ. ಈ ಸ್ಥಿತಿ ಕೂಡ ಹೀಗೆ ಅಂತ್ಯದಲ್ಲಿ ಬರುತ್ತೆ ಅಂತಲ್ಲ. ಬಾಬಾ ಹೇಳ್ತಾರೆ, ಬಹಳ ಸಮಯದಿಂದ ಅಭ್ಯಾಸ ಮಾಡಿದ್ರೆ ಈಗ್ಲೂ ಈ ಸ್ಥಿತಿ ಬರಬಹುದು. ಯಾರ ಬಗ್ಗೆ ನೆಗೆಟಿವ್ ವಿಚಾರ ಇಲ್ಲ, ವ್ಯರ್ಥ ಸಂಕಲ್ಪ ಇಲ್ಲ, ಬುದ್ಧಿ ಭಾರ ಇಲ್ಲ, ಮನಸ್ಸು ಭಾರ ಇಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಇದು ಅಂತ್ಯದಲ್ಲಿ ಆಗುತ್ತಂತ ತಿಳ್ಕೊಳ್ಬೇಡಿ. ಮನಸ್ಸು ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ ಈಗ್ಲೂ ಆಗ್ಬಹುದಾಗಿದೆ. ಚೆಕ್ ಮಾಡಲು ಬರುತ್ತದೆಯಾ? ಬಾಬಾ ಕೇಳ್ತಿದ್ದಾರೆ, ನಮ್ಮ ಮನಸ್ಸು ಬುದ್ಧಿ ಹೇಗಿದೆ, ಹೇಗ್ ಸಂಕಲ್ಪ ಮಾಡ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಮ್ಮನ್ನ ತಾವು ಚೆಕ್ ಮಾಡ್ಕೊಳ್ಬೇಕು, ಬೇರೆಯವ್ರನ್ನ ಅಲ್ಲ. ಬಾಬ್ದಾದರವರು ಮೊದಲು ಸಹ ಹಾಸ್ಯದ ಮಾತುಗಳನ್ನ ಹೇಳ್ತಾ ಇದ್ರು. ಹೀಗೆ ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮನ್ನೇ ಚೆಕ್ ಮಾಡ್ಕೋಬೇಕಾಗಿದೆ ಹೊರತು ಬೇರೆಯವ್ರನ್ನಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಕ್ಕಳಿಗೆ ದೂರದ ದೃಷ್ಟಿ ಬಹಳ ತೀಕ್ಷ್ಣವಾಗಿದೆ, ಹಾಗೂ ಹತ್ತಿರದ ದೃಷ್ಟಿ ಬಲಹೀನ ಆಗಿದೆ. ಬಾಬಾ ಮಕ್ಕಳಲ್ಲಿರುವ ಕೊರತೆ ನೋಡ್ತಿದ್ದಾರೆ. ತಾವು ಬೇರೆಯವ್ರನ್ನೆಲ್ಲ ನೋಡ್ತೀರಿ, ದೂರದೃಷ್ಟಿ, ಎಲ್ಲರ ಪರಿಶೀಲನೆ ಮಾಡ್ತೀರ, ಅವ್ರು ಹಾಗಿದ್ದಾರೆ, ಹೀಗಿದ್ದಾರೆ, ಹೀಗ್ ಕಾಣಿಸ್ತಾರೆ, ಹಾಗೆ ಕಾಣಿಸ್ತಿದ್ದಾರೆ. ಆದ್ರೆ ಹತ್ತಿರದ ದೃಷ್ಟಿ, ನಿಮ್ಮನ್ನೇ ನೀವು ನೋಡ್ಕೊಳ್ಳುವ ದೃಷ್ಟಿ ಬಲಹೀನ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ನನ್ನಲ್ಲಿ ಏನ್ ಕೊರತೆ ಇದೆ, ನನ್ನಲ್ಲಿ ಯಾವ ಶಕ್ತಿಯ ಕೊರತೆ ಇದೆ, ನಾನು ಹೇಗಿದ್ದೀನಿ, ಇದನ್ನ ನೋಡ್ಕೊಳ್ಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ಅನ್ಯರನ್ನ ಜಡ್ಜ್ ಮಾಡೋದಲ್ಲ, ಅವರ ಮೇಲೆ ತೀರ್ಮಾನ ಮಾಡುವುದ್ರಲ್ಲಿ ಮಕ್ಕಳಂತೂ ಬಹಳ ಬುದ್ಧಿವಂತರಿದ್ದಾರೆ. ತಕ್ಷಣ ಹೇಳ್ತಾರೆ, ಅವ್ರು ಎಷ್ಟು ಜ್ಞಾನಿ, ಎಷ್ಟು ಯೋಗಿ, ಎಷ್ಟು ಸೇವಾದಾರ, ಎಷ್ಟು ದುರ್ಬಲತೆ ಇದೆ, ಅವ್ರು ಹೇಗ್ ನಡ್ಕೊಳ್ತಿದ್ದಾರೆ. ಬೇರೆಯವ್ರ ಬಗ್ಗೆ ಬೇಗ ಜಡ್ಜ್ ಮಾಡ್ತೀರಿ, ಇದರಲ್ಲಿ ಬಹಳ ಬುದ್ಧಿವಂತರಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮನ್ನ ತಾವು ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಬಲಹೀನ ಇದ್ದೀರಿ. ನಂದು ಜ್ಞಾನ ಎಷ್ಟು, ಯೋಗ ಎಷ್ಟು, ಸೇವೆ ಎಷ್ಟು, ಎಷ್ಟು ಅವಗುಣಗಳಿದಾವೆ, ಎಷ್ಟು ವ್ಯರ್ಥ ಇದಾವೆ, ತಮ್ಮನ್ನ ನೋಡ್ಕೋಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಮೊದಲು ಸಹ ಹೇಳಿದ್ದರು, ಹೀಗೆ ಈಗ ನಿಮಗೆ ನಿಶ್ಚಯವಿದೆ, ನಾನು ಬ್ರಹ್ಮಕುಮಾರನಾಗಿದ್ದೇನೆ. ನಡೀತಾ ಯೋಚಿಸ್ತಾ ನಾನು ಬ್ರಹ್ಮಕುಮಾರಿಯೇ ಆಗಿದ್ದೇನೆ. ಸಮಾನವನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ತಮ್ಮ ಸ್ಥಿತಿ ಹೇಗಿರ್ಬೇಕು ಅನ್ನೋದು ಬಾಬಾ ಹೇಳ್ತಾರೆ. ಎಷ್ಟು ನಿಶ್ಚಯ ಇರ್ಬೇಕಂತೆ, ನಾನು ಬ್ರಹ್ಮಕುಮಾರನೇ ಬ್ರಹ್ಮಕುಮಾರಿನೇ ಆಗಿದ್ದೇನೆ. ನಡೀತಾ ಇದ್ರು, ಓಡಾಡ್ತಾ ಇದ್ರು, ನನ್ನ ತಂದೆಯ ಮಗು ಆಗಿದ್ದೇನೆ. ಕುಮಾರಿ ಅಂದ್ರೇನೆ ನಾನು ಫರಿಸ್ತಾ ಆಗಿದ್ದೇನೆ ಅಂತ ಹೇಳಿ ಅನುಭವ ಮಾಡ್ಬೇಕು.
ಈ ಸ್ಥಿತಿ ಬಂದು ಬಿಡ್ಬೇಕಾಗಿದೆ. ತಕ್ಷಣ ಬರ್ಬೇಕು ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಿದ್ದಂಗೆ ಮಹಾವಾಕ್ಯ ಧಾರಣೆ ಆಗ್ಬೇಕಾಗಿದೆ. ನಾನು ಫರಿಸ್ತಾನೇ ಆಗಿದ್ದೇನೆ. ಇದನ್ನ ಸ್ವಾಭಾವಿಕ ಸ್ಮೃತಿ ಸ್ವಭಾವವನ್ನಾಗಿ ಮಾಡ್ಕೊಳ್ಳಿ. ಹೇಗೆ ದೇಹ ಅನ್ನೋದು ಸ್ವಭಾವ ಆಗ್ಬಿಟ್ಟಿದೆ, ಸ್ವಾಭಾವಿಕ ಸ್ಥಿತಿ ಆಗಿದೆ, ಹಾಗೆ ನಾನು ಫರಿಸ್ತಾನೇ ಆಗಿದ್ದೀನಿ ಅನ್ನುವಂಥದ್ದು ಇಷ್ಟು ನ್ಯಾಚುರಲ್ ಆಗಿ ನಮ್ಮ ಸ್ಥಿತಿಯಲ್ಲಿ ಬಂದು ಬಿಡ್ಬೇಕಾಗಿದೆ. ಅಮೃತ ವೇಳೆ ಏಳುತ್ತಲೇ ಇದನ್ನ ಪಕ್ಕಾ ಮಾಡ್ಕೊಳ್ಳಿ. ನಾನು ಫರಿಸ್ತಾ ಆಗಿದ್ದೇನೆ, ಅವತಾರಿತ ಆಗಿದ್ದೇನೆ, ಸೇವೆಗಾಗಿ ನಿಮಿತ್ತ ಆಗಿದ್ದೇನೆ, ಸರ್ವ ಆತ್ಮಗಳ ಸೇವೆಗಾಗಿನೇ ನಾನು ಈ ಭೂಮಿಯಲ್ಲಿ ಬಂದಿದ್ದೇನೆ. ನಾನು ಫರಿಸ್ತಾ ಆಗಿದ್ದೇನೆ. ನಾನು ಫರಿಸ್ತಾ ಪರಮಾತ್ಮನ ಶ್ರೀಮತದ ಅಡಿಯಲ್ಲಿ ಈ ಸಾಕಾರ ತನುವಿನಲ್ಲಿ ಬಂದಿದ್ದೇನೆ. ಬಾಬಾ ಹೇಳ್ತಾರೆ, ಫರಿಸ್ತಾ ಹೇಗಾಗಿದ್ದೀರಿ? ತಂದೆಯ ಶ್ರೀಮತದ ಅನುಸಾರವಾಗಿ ನೀವು ಫರಿಸ್ತಾ ಆಗಿದೆ. ಇಲ್ಲಾಂದ್ರೆ ಅದೇ ಸಾಕಾರ ಜಗತ್ತಿನಲ್ಲಿ ಕಲಿಯುಗದ ಜನರಂಗೆ ಇರ್ತಾ ಇದ್ರಿ. ಬಾಬಾರವರ ಮಗುವಾಗಿ ಬಾಬಾರವರ ಶ್ರೀಮತದ ಅನುಸಾರವಾಗಿನೇ ನೀವು ಫರಿಸ್ತಾ ಆಗಿದ್ರಿ. ಅದು ಫರಿಸ್ತಾ ಸಾಕಾರ ತನುವಿನಲ್ಲಿ ಇದ್ಕೊಂಡು ತಂದೆಯ ಸಂದೇಶವನ್ನ ಕೊಡುವುದಕ್ಕಾಗಿನೇ ಇದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ನಡೀತಾ ತಿರುಗಾಡುತ್ತಾ ನಾನು ಫರಿಸ್ತಾ ಬಾಬಾರವರ ಸಂದೇಶವನ್ನ ತಲುಪಿಸೋದಕ್ಕಾಗಿ ಈ ಶರೀರದಲ್ಲೇ ಇದ್ದೇನೆ. ಈ ರೀತಿ ಅನುಭವ ಮಾಡ್ಬೇಕಾಗಿದೆ. ಶ್ರೇಷ್ಠ ಕರ್ಮವನ್ನ ಮಾಡೋದಕ್ಕಾಗಿನೇ ನಾನು ಫರಿಸ್ತಾ ಆಗಿದ್ದೇನೆ. ಕೆಟ್ಟ ಕರ್ಮ ಅಲ್ಲ, ಕೆಟ್ಟ ಸಂಕಲ್ಪ ಅಲ್ಲ. ಬಾಬಾ ಹೇಳ್ತಾರೆ, ಶ್ರೇಷ್ಠ ಕರ್ಮಕ್ಕಾಗಿನೇ ನಾನು ಫರಿಸ್ತಾ ಆಗಿದ್ದೇನೆ. ಕಾರ್ಯಪೂರ್ಣವಾದ ತಕ್ಷಣ ತಮ್ಮ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡಿ. ಹೀಗೆ ಹೇಳ್ತಿದ್ದಾರೆ. ಫರಿಸ್ತಾ ಅಂದ್ರೆ ಕೆಲ್ಸ ಕಾರ್ಯ ಈ ಜಗತ್ತಿನ ಸೇವೆ ಮಾಡೋದಕ್ಕಾಗಿ ಫರಿಸ್ತಾ ರೂಪ. ಯಾವಾಗ ಎಲ್ಲ ಮುಗೀತೋ ತಕ್ಷಣ ಶಾಂತಿಯಲ್ಲಿ ಸ್ಥಿತರಾಗಿ ಪರಮಧಾಮದ ಸ್ಥಿತಿಯಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ಓಡಾಡ್ತಾ ತಿರ್ಗಾಡ್ತಾ ಫರಿಸ್ತಾನೆ ಆಗಿದ್ದೀನಿ. ಶರೀರ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಕೆಲ್ಸ ಕಾರ್ಯ ಮಾಡ್ತಾ ಇದ್ರು ಫರಿಸ್ತಾ, ಉದ್ಯೋಗ ವ್ಯವಹಾರ ಮಾಡ್ತಾ ಇದ್ರು ಫರಿಸ್ತಾ, ಶ್ರೇಷ್ಠ ಕರ್ಮದಲ್ಲೇ ಮಾಡುವಂತ ಫರಿಸ್ತಾ. ಯಾವಾಗ ಮುಗೀತು ಸ್ಥಿತಿ ಪರಮಧಾಮದಲ್ಲಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡಿ. ಒಬ್ಬರು ಇನ್ನೊಬ್ಬರನ್ನು ಸಹ ಫರಿಸ್ತಾ ಸ್ಥಿತಿಯನ್ನೇ ನೋಡ್ಬೇಕಾಗಿದೆ. ನಾನು ಫರಿಸ್ತಾ ಅಂತ ಹೇಳಿ ತಿಳ್ಕೊಂಡ್ಮೇಲೆ ನಾನ್ ನೋಡುವ ದೃಷ್ಟಿ ಕೂಡ ನೋಡೋರೆಲ್ಲರೂ ಕೂಡ ಫರಿಸ್ತಗಳೇ ಆಗಿದ್ದಾರೆ. ಈ ಸ್ಥಿತಿಯ ಅಭ್ಯಾಸ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ನಿಮ್ಮ ವೃತ್ತಿ ಅನ್ಯರನ್ನು ಸಹ ನಿಧಾನವಾಗಿ ಫರಿಸ್ತೆಯನ್ನಾಗಿ ಮಾಡುವುದು. ಬಾಬಾ ಹಾಗೆ ಹೇಳ್ತಿದ್ಲ, ತಾವು ಯಾವ ಸ್ಥಿತಿಯಲ್ಲಿ ಸ್ಥಿತರಾಗ್ತೀರಿ ಅದೇ ಸ್ಥಿತಿ ಅದೇ ಸಂಕಲ್ಪಗಳು ಬೇರೆಯವ್ರ ಮೇಲೆ ಪ್ರಭಾವ ಬೀರುತ್ತೆ. ತಾವು ಫರಿಸ್ತಾ ಅಂತ ಹೇಳಿ ತಿಳ್ಕೊಂಡಿದ್ರಿ, ಫರಿಸ್ತಾ ಅಂತಾನೆ ಓಡಾಡ್ತಿದ್ರಿ, ಫರಿಸ್ತಾ ಅಂತಾನೆ ಕಾರ್ಯ ಮಾಡ್ತಿದ್ರಿ ಅಂದ್ರೆ ನೀವು ನೋಡೋರ್ ವ್ಯಕ್ತಿಗಳು ಕೂಡ ಆತ್ಮಗಳು ಕೂಡ ನಿಧಾನವಾಗಿ ಅವರು ಕೂಡ ಫರಿಸ್ತಾ ಅಂತಾನೆ ಅನುಭವ ಮಾಡ್ತಾರೆ. ನಿಮ್ಮ ಪ್ರಭಾವ, ನಿಮ್ಮ ಸಂಕಲ್ಪ, ನಿಮ್ಮ ವಿಚಾರಗಳು ಅವ್ರ ಮೇಲೆ ಕೂಡ ಬೀಳುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ದೃಷ್ಟಿ ಅನ್ಯರ ಮೇಲೆ ಕೂಡ ಪ್ರಭಾವ ಬೀರುವುದು. ನೀವು ಅವ್ರನ್ನ ಎಷ್ಟು ಫರಿಸ್ತಾ ಅಂತ ನೋಡ್ತೀರಿ, ಅವ್ರು ಅಷ್ಟೇ ಫರಿಸ್ತಾ ಸ್ಥಿತಿಯನ್ನ ನಿಧಾನವಾಗಿ ಹೊಂದುತ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನೀವು ಫರಿಸ್ತೆ ಆಗಿದ್ದೇವೆ ಎಂದು ಪಕ್ಕಾ ಇದೆಯಾ? ಹಾಗಾಗಿ ಬಾಬಾ ಹೇಳ್ತಾರೆ, ಮೊದಲು ತಮ್ಮ ಸ್ಥಿತಿ ಹೇಗಿದೆ, ಇಷ್ಟು ಪಕ್ಕಾ ಆಗಿದೆಯಾ? ನಾನು ಫರಿಸ್ತಾನೇ ಆಗಿದ್ದೀನಿ ಅಂತೇಳಿ ಪಕ್ಕಾ ಇದೆನಾ? ಫರಿಸ್ತಾ ಭವ ವರದಾನ ಕೂಡ ಸಿಕ್ಕಿದೆ ಅಲ್ಲವೇ? ಬಾಬಾ ಕೂಡ ಹೇಳ್ತಿದ್ದಾರೆ, ಬಾಬಾರವರ ವರದಾನನೇ ಸಿಕ್ಕಿದೆ. ತಾವು ಫರಿಸ್ತಾ ಭವ ಅಂತ ಹೇಳಿ. ಹಾಗಾಗಿ ನೀವು ಖಂಡಿತ ಬಾಬಾರವರ ವರದಾನದಂತೆ ಫರಿಸ್ತಾನೇ ಆಗಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. 1 ಸೆಕೆಂಡಿನಲ್ಲಿ ಫರಿಸ್ತಾ ಸ್ಥಿತಿ ಅರ್ಥಾತ್ ಡಬಲ್ ಲೈಟ್ ಆಗಲು ಸಾಧ್ಯವೇ? ಹೀಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ನಾನು ಇಷ್ಟು ಫರಿಸ್ತಾ ಆಗಿದ್ದೇನೆ. ಫರಿಸ್ತಾ ಅನ್ನುವಂಥದ್ದು ಅರ್ಥನೇ ಆಗಿದೆ ಡಬಲ್ ಲೈಟ್ ಆಗಿದ್ದು. ನಡೀತಾ ಇದ್ರು, ತಿರ್ಗಾಡ್ತಾ ಇದ್ರು, ನಾನು ಬೆಳಕಿನ ಶರೀರಧಾರಿ ಆಗಿದ್ದೇನೆ. ಈ ಮೂಳೆ ಮಾಂಸದ ಶರೀರ ಅಲ್ಲ, ಆತ್ಮ ಒಳಿತಾ ಇದೆ, ಇಡೀ ಶರೀರದ ತುಂಬೆಲ್ಲ ಬೆಳಕು ತುಂಬಿಕೊಂಡಿದೆ. ಈ ಬೆಳಕಿನ ಶರೀರದಲ್ಲೇ ಕರ್ಮ ಮಾಡ್ತಿದ್ದೀನಿ, ಬೆಳಕಿನ ಶರೀರದಲ್ಲೇ ನಾನು ಓಡಾಡ್ತಾ ಇದ್ದೇನೆ, ಎಲ್ಲರನ್ನ ಬೆಳಕಿನ ರೂಪದಲ್ಲೇ ನೋಡ್ತಾ ಇದ್ದೇನೆ. ಈ ರೀತಿ ಡಬಲ್ ಲೈಟ್ ಆಗ್ಬೇಕಾಗಿದೆ. 1 ಸೆಕೆಂಡಿನಲ್ಲಿ, 1 ನಿಮಿಷದಲ್ಲಿ ಅಲ್ಲ, 10 ನಿಮಿಷದಲ್ಲಿ ಅಲ್ಲ, 1 ಸೆಕೆಂಡಿನಲ್ಲಿ ಯೋಚಿಸಿದಿರಿ,
ಆಗಿಬಿಟ್ಟಿದ್ದೀರಿ. ಬಾಬಾ ಹೇಳ್ತಾರೆ ಫರಿಷ್ಠಾ ಸ್ಥಿತಿ ಇಷ್ಟು ಸಹಜವಾಗಿ ಆಗ್ಬೇಕು, ಒಂದೇ ಸೆಕೆಂಡ್ ನಲ್ಲೇ ಫರಿಷ್ಠಾ ಸ್ಥಿತಿ ಅಂತ ಅನುಭವ ಮಾಡ್ಬೇಕು. ಒಂದು ನಿಮಿಷನೂ ತೆಗೆದುಕೊಳ್ಬಾರ್ದು, ಅಥವಾ 10 ನಿಮಿಷಗಳು ಕೂಡ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸಂಕಲ್ಪ ಆಗ್ತಿದ್ದಂಗೆನೆ ಫರಿಷ್ಠಾ ಸ್ಥಿತಿ ಬಂದು ಬಿಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಅಭ್ಯಾಸ ಇದೆಯಾ? ಫರಿಷ್ಠಾ ಅನ್ಕೊಳ್ಳೋದ್ರಲ್ಲಿ, ಫರಿಷ್ಠಾ ಸ್ಥಿತಿ ಪಡ್ಕೊಳ್ಳೋದ್ರಲ್ಲಿ ತಮ್ಗೆ ಇಷ್ಟು ಅಭ್ಯಾಸ ಇರ್ಬೇಕು. ದೇಹ ಅಂದ ತಕ್ಷಣ ಹೇಗೆ ದೇಹ ಅಂತ ನೆನಪಿಗೆ ಬಂದ್ಬಿಡುತ್ತೋ ಹಾಗೆ ಬಾಬಾ ಹೇಳ್ತಿದ್ದಾರೆ ಫರಿಷ್ಠಾ ಅನ್ನೋದು ಇಷ್ಟು ಸಹಜ ಸ್ವಾಭಾವಿಕ ಆಗ್ಬಿಡ್ಬೇಕಾಗಿದೆ. ಯಾರು 1 ಸೆಕೆಂಡಿನಲ್ಲಿ ಆಗಬಲ್ಲರು, 2 ಸೆಕೆಂಡ್ನಲ್ಲಿ ಅಲ್ಲ, 1 ಸೆಕೆಂಡ್ನಲ್ಲೇ ಆಗುತ್ತೀರಿ ಎನ್ನುವರು ಕೈಯನ್ನ, ಬಾಬಾ ಹೇಳ್ತಾರೆ ಎನ್ನುವರನ್ನ ಕೈಯಲ್ಲಿ ಚಪ್ಪಾಳೆಯನ್ನ ಹೊಡೀರಿ. 1 ಸೆಕೆಂಡ್ ನಲ್ಲಿ ನಾವು ಫರಿಷ್ಠಾ ಆಗ್ತೀವಿ ಬಾಬಾ ಅನ್ನೋರು ಕೈಯಿಂದ ಚಪ್ಪಾಳೆ ಹೊಡೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. 1 ಸೆಕೆಂಡ್ ನಲ್ಲೇ ಆಗ್ಬೇಕಾಗಿದೆ. ಆಗಲು ಸಾಧ್ಯವೇ? ಸುಮ್ಮನೆ ಕೈಯನ್ನ ಎತ್ತಬೇಡಿ. ಡಬಲ್ ವಿದೇಶಿಯರು ಕೈ ಎತ್ತುತ್ತಿಲ್ಲ, ಸಮಯ ಬೇಕಾಗುತ್ತದೆಯಾ? ಹೀಗೆ ಬಾಬಾ ಕೇಳ್ತಿದ್ದಾರೆ. ಡಬಲ್ ವಿದೇಶಿಯರೆಲ್ಲ ಕೈ ಎತ್ತಿರ್ಲಿಲ್ಲ, ಹಾಗಾಗಿ ಬಾಬಾ ಅವ್ರು ಕೇಳ್ತಿದ್ದಾರೆ ತಮಗೂ 1 ಸೆಕೆಂಡ್ ಸಾಲ್ತಾ ಇಲ್ವಾ? ಇನ್ನು 2 ಸೆಕೆಂಡ್ 3 ಸೆಕೆಂಡ್ ಬೇಕಾಗುತ್ತೆ, ಅದಕ್ಕೆ ಅವ್ರು ಸಮಯ ಹಿಡಿಸುತ್ತೆ, ಹಾಗಾಗಿ ಕೈ ಎತ್ತಾ ಇಲ್ಲ. ಒಳ್ಳೇದು, ಯಾರು ಸ್ವಲ್ಪ ಸಮಯ ಬೇಕು ಎಂದು ಕೇಳುತ್ತೀರಿ, 1 ಸೆಕೆಂಡ್ ನಲ್ಲೆಲ್ಲ ಸ್ವಲ್ಪ ಸಮಯ ಬೇಕಾಗುತ್ತೆ ಅನ್ನೋರು ಕೈ ಎತ್ತಿ. 1 ಸೆಕೆಂಡ್ ನಲ್ಲಿ ಆಗ್ತಾ ಇಲ್ಲ ಬಾಬಾ, ಸ್ವಲ್ಪ ಸಮಯ ಬೇಕಾಗತ್ತೆ ಫರಿಷ್ಠಾ ಸ್ಥಿತಿ ಅನ್ನೋರು, ಅದಕ್ಕಾಗಿ ಅವ್ರಿಗೆ ಬಾಬಾ ಕೈ ಎತ್ತಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹುತೇಕರು ಬಹಳ ಸಂಖ್ಯೆಯಲ್ಲಿ ಸಮಯ ತೆಗೆದುಕೊಂಡೇ ಫರಿಷ್ಠಾ ಆಗ್ತೀವಿ ಅನ್ನೋರು ಬಹಳ ಸಂಖ್ಯೆಯಲ್ಲಿ ಕೈ ಎತ್ತಿದ್ರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ರೆ ಕೊನೆಯ ಸಮಯದ ಪೇಪರ್ ಅಂತೂ 1 ಸೆಕೆಂಡ್ ನಲ್ಲಿ ಬರುತ್ತೆ. ಬಾಬಾ ಹೇಳ್ತಿದ್ದಾರೆ ಕೊನೆಯ ಸೆಕೆಂಡ್. ಶರೀರ ಬಿಡೋದು ಸಮಯ ಸಂಕಲ್ಪ ಯಾವುದು ನಿಗದಿ ಆಗಿಲ್ಲ, ಅಚಾನಕ್ ಆಗಿ ಬರುತ್ತೆ, ತಕ್ಷಣ ಬರುತ್ತೆ. ನೀವು ವಿಚಾರನೆ ಮಾಡಿರ್ಲಿಲ್ಲ ನಾನು ಸ್ನೇಹದಿಂದ ಭಿನ್ನ ಆಗ್ತೀನಿ, ಹಾಗ್ ಬರುತ್ತೆ ಅಂತಿಮ ಸಮಯ ಅಂತ ಬಾಬಾ ಹೇಳ್ತಾರೆ. ಆ ಅಂತಿಮ ಸಮಯದಲ್ಲಿ ತಕ್ಷಣನೇ ಬಾಬಾರವರ ಹತ್ರ ಹೋಗ್ಬೇಕಾಗತ್ತೆ. ಆಗ ಏನ್ ಮಾಡ್ತೀರಿ? ಸಮಯ ಇರಲ್ಲ ಅವಾಗ ಅಂತ ಬಾಬಾ ಹೇಳ್ತಾರೆ. 2 ಸೆಕೆಂಡ್ಗೂ ಸಮಯ ಇರಲ್ಲ, ಕಾಯೋದಿಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ ಇದ್ದಕ್ಕಿದ್ದಂತೆಯೇ ಬಂದು ಬಿಡುತ್ತೆ, ಮತ್ತು ಸೆಕೆಂಡ್ ನಲ್ಲಿ ಕೂಡ ಬರುತ್ತೆ. ಹೀಗೆ ಅಂತಿಮ ಪೇಪರ್, ಅಂತಿಮ ಸಮಯ 1 ಕ್ಷಣದಲ್ಲೇ ಇರುತ್ತೆ, 1 ಸೆಕೆಂಡಿನದ್ದೇ ಆಗಿರುತ್ತೆ. ಅಲ್ಲಿ ಸಮಯ ಇಡಿಸೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಾವುದೇ ಬಾಬಾ ಹೇಳ್ತಿದ್ದಾರೆ ಕೈ ಎತ್ತಿದ್ದೀರಿ, ಇದ್ರಲ್ಲಂತೂ ಯಾವುದೇ ತೊಂದರೆ ಇಲ್ಲ, ಅನುಭೂತಿ ಮಾಡ್ತಾ ಇರಿ, ಇದು ಬಹಳ ಒಳ್ಳೆಯದಾಗಿದೆ. ಬಾಬಾ ಹೇಳ್ತಾರೆ ಸಮಯ ಹಿಡಿಸುತ್ತೆ ಬಾಬಾ ಅಂತ ಹೇಳಿ ಕೈ ಎತ್ತಿದ್ರಿ ಒಳ್ಳೇದು, ಆದ್ರೆ ಬಾಬಾ ಇನ್ನೂ ಒತ್ತಾಗಿ ಹೇಳ್ತಿದ್ದಾರೆ 1 ಸೆಕೆಂಡ್ ಅಷ್ಟೇ ಮಾತ್ರದಲ್ಲೇ ನಿಮ್ಗೆ ಆ ಸ್ಥಿತಿ ಬರ್ಬೇಕಾಗಿದೆ. 2 ಸೆಕೆಂಡ್ ಹಿಡಿಸ್ತೀನಿ, ಸಮಯ ತೆಗೆದುಕೊಳ್ತೀನಿ ಅಂತ ಹೇಳಿ ಸಮಯ ತೆಗೆದುಕೊಳ್ಬೇಡಿ, ಬಹಳ ಅಭ್ಯಾಸ ಮಾಡಿ. 1 ಸೆಕೆಂಡ್ ನಲ್ಲೇ ನಾನು ಫರಿಷ್ಠಾ ಆಗ್ಬೇಕು ಅಂತೇಳಿ ಅಭ್ಯಾಸ ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಮಾಡಬೇಕಾಗುತ್ತದೆ ಅಲ್ಲವೇ? ಮಾಡ್ಲೇಬೇಕಾಗಿದೆ. ಅತಿ ಅವಶ್ಯಕ. 1 ಸೆಕೆಂಡ್ ನಲ್ಲೇ ನಾವ್ ಅಂತ ಸ್ಥಿತಿಯನ್ನ ಹೊಂದಬೇಕು ಅನ್ನುವಂತ ಅಭ್ಯಾಸ ಅವಶ್ಯವಾಗಿ ಮಾಡ್ಬೇಕಾಗಿದೆ. ಈ ಅಭ್ಯಾಸ ಬಹಳ ಬಹಳ ಅವಶ್ಯಕತೆ. ಸೆಕೆಂಡಿನಲ್ಲೇ ಈ ಸ್ಥಿತಿ ಬರಬೇಕು, ಸೆಕೆಂಡಿನಲ್ಲೇ ಆ ಸ್ಥಿತಿಯಲ್ಲಿ ಸ್ಥಿತರಾಗ್ಬೇಕು. ಯಾವುದಕ್ಕೂ ಸಮಯ ತೆಗೆದುಕೊಳ್ಬೇಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕು, ಯಾವ ಸಮಯದಲ್ಲಿ ಯಾವ ಸಮಾನ ಬೇಕಾಗತ್ತೆ, ಅದೇ ಸಮಾನದಲ್ಲಿ ತಕ್ಷಣ ಮಾಡ್ಕೋಬೇಕಾಗಿದೆ. ಯಾವುದಕ್ಕೂ ಸಮಯ ತೆಗೆದುಕೊಳ್ಬೇಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ನಿಮಗೆ ಇನ್ನು ಸ್ವಲ್ಪ ಸಮಯ ಕೊಡುತ್ತಾರೆ. ಎಷ್ಟು ಸಮಯ ಬೇಕು? 2000ವರೆಗೂ ಬೇಕೇ, ಅಥವಾ 21ನೇ ಶತಮಾನವಂತೂ ನೀವೆಲ್ಲರೂ ಚಾಲೆಂಜ್ ಆಗಿ ಸವಾಲಾಗಿ ಮಾಡಿದ್ದೀರಿ. ಗೋಲ್ಡನ್ ಏಜ್ ಪ್ರಪಂಚ ಬರುವುದು, ವಾತಾವರಣವನ್ನು ಕೂಡ ತಯಾರು ಮಾಡುತ್ತಿದ್ದೇವೆ. ಹೀಗೆ ಬಾಬಾ ಹೇಳ್ತಿದ್ರೆ ಎಷ್ಟು ಸಮಯ ಬೇಕು ತಾವು ಸಂಪನ್ನ ಆಗ್ಲಿಕ್ಕೆ? ಸಮಯ ಕೊಡ್ತೀರಾ ಅಂತ ಬಾಬಾ ಕೇಳ್ತಿದ್ದಾರೆ. 2000ವರೆಗೂ ಆಗೋಯ್ತು ಬಾಬಾ ಕೊಟ್ಟಿದ್ ಸಮಯ, ಈಗ 2024. ಹಾಗಾದ್ರೆ ಇನ್ನು ಎಷ್ಟು ಸಮಯ ತೆಗೆದುಕೊಳ್ತೀರಿ ಸಮಯ ಸಂಪನ್ನ ಆಗ್ಲಿಕ್ಕಾಗಿ ಅಂತ ಹೇಳಿ ಬಾಬಾ ಕೇಳ್ತಾರೆ. ಗೋಲ್ಡನ್ ಏಜ್ ಬರುತ್ತೆ, ಹೀಗೆ ಸ್ವರ್ಗದ ವಾತಾವರಣವನ್ನೇ ನಾವು ತಯಾರು ಮಾಡ್ತಿದ್ದೀವಿ. ಚಾಲೆಂಜ್ ಮಾಡಿದ್ರಿ ಬಾಬಾರವರಿಗಾಗಿ, ಬಾಬಾ ಇಷ್ಟು ವರ್ಷದಲ್ಲಿ ನಾವು ಗೋಲ್ಡನ್ ಏಜ್ ತರುವವರಾಗಿದ್ದೀವಿ ಅಂದ ಮೇಲೆ ಎಷ್ಟರವರೆಗೂ ಬಹಳ ಸಮಯ ಇದೆ.
ಎಷ್ಟು ಸ್ವಯಂನ ಮೇಲೆ ಗಮನ ಕೊಡಲು ಸಾಧ್ಯವೋ ಕೊಡಲು ಸಾಧ್ಯವಿಲ್ಲವೇ, ಕೊಡಲೇಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಎಷ್ಟು ಸಮಯ ಸ್ವಯಂಗೆ ಗಮನ ಕೊಡ್ತೀರಿ? ಅವಶ್ಯವಾಗಿ ಸ್ವತಃವಾಗಿ ಸ್ವಯಂಗೆ ಹೆಚ್ಚಿನ ಗಮನ ಕೊಡ್ಬೇಕಾಗಿದೆ. ನಮ್ಮ ಸ್ವಸ್ಥಿತಿನೇ ಇಡೀ ವಿಶ್ವದ ತುಂಬೆಲ್ಲ ಪರಿಣಾಮ ಬೀರುತ್ತೆ. ವಾತಾವರಣದಲ್ಲೆಲ್ಲ ನಮ್ಮ ಸ್ಥಿತಿನೇ ಹರಡುವಂಥದ್ದು. ಹಾಗಾಗಿ ತಮ್ಮ ಸ್ಥಿತಿ ಹೇಗಿದೆ, ವ್ಯರ್ಥ ಸಂಕಲ್ಪಗಳಿಗೆ ಎಷ್ಟು ಸಮಾಪ್ತಿ ಆಗಿದೆ, ಎಷ್ಟು ಬಾಬಾರವರ ಸಮಾನ ಸ್ಥಿತಿ ಇದೆ, ಇದನ್ನ ನೋಡ್ಕೊಳ್ಬೇಕಾಗಿದೆ. ಹೀಗೆ ದೇಹಾಭಿಮಾನದಲ್ಲಿ ಬರಲು ಎಷ್ಟು ಸಮಯ ಬೇಕಾಗತ್ತೆ? ದೇಹ ಅಂತ ಹೇಳಿ ತಿಳ್ಕೊಳ್ಳೋದ್ರಲ್ಲಿ ಎಷ್ಟು 1 ಸೆಕೆಂಡ್ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ, ಅಷ್ಟು ಬೇಗ ದೇಹಾಭಿಮಾನದಲ್ಲಿ ಬರ್ತೀರಿ. 2 ಸೆಕೆಂಡ್ ಕೂಡ ಅಂತೂ ಬೇಕಾಗೋದಿಲ್ಲ. ಬಯಸ್ತಿದ್ರು ಸಹ ದೇಹಾಭಿಮಾನ ಬಂದ್ಬಿಡುತ್ತೆ. ದೇಹ ಅಲ್ಲ ಅಲ್ಲ ಅಂತ ಹೇಳಿ ಬಾಬಾ ಎಷ್ಟು ಹೇಳ್ತಾರೆ. ನೀವು ಬಯಸ್ದೇ ಇದ್ರು ದೇಹಾಭಿಮಾನ ಸ್ಥಿತಿ ಹೇಗ್ ಬಂದು ಬಿಡುತ್ತೆ. ಅಂದ ಮೇಲೆ ಎಷ್ಟು ಸಮಯ ಹಿಡಿಸಿತು? 1 ಸೆಕೆಂಡ್, ಅದಕ್ಕಿಂತಲೂ ಕಡಿಮೆ, ಇನ್ನು 1 ಸೆಕೆಂಡ್ ಕೂಡ ಆಗಿಲ್ಲ. ಅಷ್ಟು ಒಳಗೆ ದೇಹಾಭಿಮಾನ ಬಂದು ಬಿಡುತ್ತೆ. ಈ ಅಭ್ಯಾಸ ಎಷ್ಟು ಪಕ್ಕ ಆಗ್ಬಿಟ್ಟಿದೆ, ಯಾಕೆಂದ್ರೆ ಬಹಳ ಸಮಯದ ಅಭ್ಯಾಸ ಇದು. ಅದಕ್ಕಾಗಿ 1 ಸೆಕೆಂಡ್ಗಿಂತಲೂ ಕಡಿಮೆ ಸಮಯದಲ್ಲೇ ದೇಹಾಭಿಮಾನಿ ಆಗ್ಬಿಡ್ತೀರಿ. ಗೊತ್ತೇ ಆಗುವುದಿಲ್ಲ ನಾನು ದೇಹಾಭಿಮಾನದಲ್ಲಿ ಬಂದಿದ್ದೆ ಅಂತೇಳಿ. ಇಷ್ಟು ಸ್ವಾಭಾವಿಕ ಆಗ್ಬಿಟ್ಟಿದೆ, ನ್ಯಾಚುರಲ್ ಆಗ್ಬಿಟ್ಟಿದೆ. ಇದೇ ರೀತಿ ಈ ಅಭ್ಯಾಸವನ್ನ ಮಾಡ್ಬೇಕಾಗಿದೆ. ಹೀಗೆ ಹೇಳ್ತಿದ್ದಾರೆ ಬಾಬಾ. ಆತ್ಮಿಕ ಫರಿಷ್ಠಾ ಸ್ಥಿತಿ, ನಾನು ಆತ್ಮ, ಈ ಶರೀರದಲ್ಲೇ ಇದ್ದೀನಿ, ಇಷ್ಟು ಸ್ಥಿತಿ ಸದಾ ಇರ್ಬೇಕಾಗಿದೆ. ಮತ್ತು ಅದು ಶಾಶ್ವತವಾಗಿ ಸ್ವಾಭಾವಿಕ ಆಗ್ಬೇಕಾಗಿದೆ. ಏನೇ ಆಗಲಿ, ಏನೇ ಮಾಡ್ತಿರ್ಲಿ, ಆದ್ರೆ ಗೊತ್ತೇ ಆಗದಿದ್ದಂತೆ ಆತ್ಮ ಅಭಿಮಾನಿ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ವತರಾಗಿ ಬಂದು ಬಿಡುತ್ತಿದ್ದೇನೆ. ಫರಿಷ್ಠಾ ಸ್ಥಿತಿಯು ಸ್ವತಃವಾಗಿ ಬಂದು ಬಿಡ್ಬೇಕಾಗಿದೆ. ಹೀಗೆ ಹೇಳ್ತಿದ್ದಾರೆ ಬಾಬಾ. ಏನೇ ಆಗ್ಲಿ, ಏನೇ ಮಾಡ್ತಾ ಇರ್ಲಿ, ನನ್ನ ಸ್ವಸ್ಥಿತಿ ನೆನಪಿಗೆ ಬರ್ಬೇಕಾಗಿದೆ. ನಾನು ಎಲ್ಲಿರ್ಲಿ, ಹೇಗಿರ್ಲಿ, ಏನೇ ಕಾರ್ಯ ಮಾಡ್ತಾ ಇರ್ಲಿ, ಹೀಗೆ ಫರಿಷ್ಠಾ ಸ್ಥಿತಿಯಲ್ಲಿ ನಮ್ಗೆ ಸ್ವಾಭಾವಿಕವಾಗಿ ನಮ್ಮ ಸ್ವಸ್ಥಿತಿ ನೆನಪಿಗೆ ಬರ್ಬೇಕಾಗಿದೆ. ಎಷ್ಟು ತಮ್ಮ ಸ್ವಭಾವ ಫರಿಷ್ಠಾತನದನ್ನಾಗಿ ಮಾಡ್ಕೊಳ್ತೀರಿ. ಪ್ರಕೃತಿ ಈ ಸ್ಥಿತಿಯನ್ನ ನ್ಯಾಚುರಲ್ ಅಥವಾ ಸ್ವತಃವಾಗಿ ಮಾಡಿಬಿಡುತ್ತದೆ. ಬಾಬಾ ಹೇಳ್ತಿದ್ದಾರೆ, ತಾವು ಎಷ್ಟು ಸ್ವಾಭಾವಿಕವಾಗಿ ಫರಿಷ್ಠಾ ಅನ್ಕೊಂಡಿರ್ತೀರೋ, ಅದು ನ್ಯಾಚುರಲ್ ಆಗಿ ಪ್ರಕೃತಿನೇ ನಿಮ್ಮನ್ನ ಆ ಸ್ಥಿತಿಯನ್ನಾಗಿ ಮಾಡುತ್ತೆ. ಬುದ್ಧಿಯಲ್ಲಿ ಸಂಕಲ್ಪ ನಡಿಬೇಕು ಅಷ್ಟೇ, ಸ್ಮೃತಿ ಇರ್ಬೇಕು, ನಾನು ಫರಿಷ್ಠಾ ಅನ್ನೋದು. ನೀವು ಎಷ್ಟು ಅಭ್ಯಾಸ ಮಾಡ್ತೀರಿ, ಈ ನೇಚರ್ ನಿಮ್ಮನ್ನ ಆ ಸ್ಥಿತಿಯಲ್ಲಿ ತಂದು ತೆಗೆದುಕೊಂಡು ಹೋಗುತ್ತೆ. ಹಾಗಾದ್ರೆ ಬಾಬಾದರವರು ಎಷ್ಟು ಸಮಯದ ನಂತರ ಕೇಳ್ಬಹುದು? ಎಷ್ಟು ಸಮಯ ಬೇಕು? ಬಾಬಾ ಹೇಳ್ತಾರೆ, ಫರಿಷ್ಠಾ ಆಗ್ಲಿಕ್ಕೆ 1 ಸೆಕೆಂಡ್ ನಲ್ಲಿ ಆ ಸ್ಥಿತಿ ಬರ್ಲಿಕ್ಕೆ ಎಷ್ಟು ಸಮಯ ಬೇಕು? ಬಾಬಾ ಕೂಡ ಕೇಳ್ತಿದ್ದಾರೆ, ಎಷ್ಟು ಸಮಯ ಬೇಕಾಗತ್ತೆ ಆ ಸ್ಥಿತಿ ಬರ್ಲಿಕ್ಕೆ? ಜಯಂತಿ ಹೇಳಿ, ಎಷ್ಟು ಸಮಯ ಬೇಕು? ಬಾಬಾ ಕೇಳ್ತಿದ್ದಾರೆ. ಜಯಂತಿ ಬೆಹನ್ ಲಂಡನ್ ನಲ್ಲಿ ಇರ್ತಾರೆ, ಅವ್ರಿಗಾಗಿ ಎಷ್ಟು ಸಮಯ ಬೇಕಾಗತ್ತೆ? ಹೀಗೆ ದೇಹ ಅನ್ನೋದ್ರಲ್ಲಿ 1 ಸೆಕೆಂಡ್ ಹಿಡಿಸ್ತಾ ಇದೆಯೋ, ಹಾಗೆ ಫರಿಷ್ಠಾ ಅನ್ನೋದ್ರಲ್ಲಿ ಆ ಸ್ಥಿತಿಯಲ್ಲಿ ಬರೋದ್ರಲ್ಲಿ ತಮ್ಗೆ ಎಷ್ಟು ಸಮಯ ಬೇಕಾಗತ್ತೆ? ಎಷ್ಟು ಸಮಯ ಬೇಕಾಗ್ಬೋದು? ವಿದೇಶಿಯರ ಕಡೆಯಿಂದ ನೀವು ಹೇಳಿ, ವಿದೇಶಿಯರಿಗೆ ಎಷ್ಟು ಸಮಯ ಬೇಕು? 1 ಸೆಕೆಂಡ್ ನಲ್ಲಿ ಸ್ಥಿತ ಆಗ್ಲಿಕ್ಕೆ, 1 ಸೆಕೆಂಡ್ ನಲ್ಲಿ ಫರಿಷ್ಠಾ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು? ಜನಕ ಹೇಳಿ, ಫರಿಷ್ಠಾ ಆಗಿದ್ದೀರಾ? ಬಾಬಾ ಜಾನಕಿ ದಾದಿಗೂ ಕೂಡ ಕೇಳ್ತಿದ್ದಾರೆ, ದಾದಿಯರು ಕೂಡ ಹೇಳ್ತಿದ್ದಾರೆ, ಒಂದ್ ವೇಳೆ ಹಿಂದೆ ಆಗ್ತೀರಾ ಅಂದರೆ ಎಲ್ಲರೂ ಫರಿಷ್ಠಾ ಆಗ್ಬಿಡ್ತೀರಾ? ಬಾಬಾ ಮಹಾವಾಕ್ಯ ನುಡಿಸ್ತಿದ್ದಂಗೆನೆ ನಾವು ಫರಿಷ್ಠೆ ಆಗ್ಬಿಡ್ತೀವಿ. ಹಿಂದೆ ಆಗ್ತೀರಾ? ಹೀಗೆ ಬ್ರಹ್ಮ ತಂದೆಯದು ತಕ್ಷಣ ಹೇಳಿದ್ರು, ತಕ್ಷಣ ದಾನ ಮಹಾಪುಣ್ಯ ಹೇಳ್ತಿದ್ದಂಗೆ ಆಗ್ಬಿಟ್ರು, ಮಾಡಿದ್ರು, ಹೇಳ್ತಿದ್ದಂಗೆ ಮಾಡಿದ್ರು. ಹಾಗೆ ಬಾಬಾ ಕೇಳ್ತಿದ್ದಾರೆ, ತಾವು ಕೂಡ ಹಿಂದೆ ಆಗ್ತೀರಾ? ಬಾಬಾರವರ ಮಹಾವಾಕ್ಯ ಕೇಳ್ತಿದ್ದಂಗೆ ಫರಿಷ್ಠಾ ಸ್ಥಿತಿ ಅನುಭವ ಮಾಡ್ತೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಎಲ್ಲರೂ ಫರಿಷ್ಠಾ ಆಗಿದ್ದೀರಾ? ಆಗಿಬಿಡುತ್ತೇವೆ ಅಲ್ಲ, ಆಗಿಬಿಟ್ಟಿದ್ದೇವೆ ಅಂದರೆ ಎಲ್ಲಿವರೆಗೆ ಆಗಿರುವಿರಿ? ಬಾಪ್ದಾದರವರು ಇಂದು ಬ್ರಹ್ಮ ತಂದೆಯ ಯಾವ ಸಂಸ್ಕಾರವನ್ನ ಹೇಳಿದ್ರು? ತಕ್ಷಣ ದಾನ ಮಹಾಪುಣ್ಯ ಹಾಗೆ ಆಗ್ಬಿಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಮಯ ಕೊಡಿ ಬಾಬಾ, ಮುಂದಿನ ಮಿಲನಕ್ಕಾಗಿ, ಮುಂದಿನ ವರ್ಷಕ್ಕಾಗಿ. ಹೀಗೆ ಸಮಯ ತೆಗೆದುಕೊಳ್ತಾ ಹೋಗ್ಬೇಡಿ. ಬಾಬಾ ಹೇಳ್ತಿದ್ದಂಗೆ
ತಯಾರಾಗ್ತೀವಿ ಬಾಬಾ, ಸ್ವೀಕಾರ ಮಾಡ್ಬೇಕಾಗಿದೆ. 1 ಸೆಕೆಂಡ್ ಸಮಯ ಸಾಲ್ತಾ ಇಲ್ಲ, ಇನ್ನೂ ಕೊಡಿ ಬಾಬಾ. ಇಲ್ಲ ಬಾಬಾ ಒಳ್ಳೇದು, 1 ಸೆಕೆಂಡ್. ಹಾಗಾಗಿ 1 ಸೆಕೆಂಡ್ ಅಲ್ಲೇ ಆಗುವ ಸಂಕಲ್ಪವನ್ನ ಮಾಡ್ತಾ ಇರಿ. ಹೀಗೆ ತಕ್ಷಣ ದಾನ ಮಹಾಪುಣ್ಯ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾರವರ ಮಹಾವಾಕ್ಯ ಕೇಳ್ತಿದ್ದಂಗೆ ಅವಾಗೇ ಆಸ್ತಿ ಸಂಕಲ್ಪಗಳನ್ನ ಮಾಡ್ತಾ ಅಭ್ಯಾಸ ಮಾಡಿ. ಬಾಬ್ದಾದರವರಿಗೆ ಪ್ರತಿಯೊಂದು ಮಗುವಿನ ಮೇಲೆ ಪ್ರೀತಿ ಇದೆ. ಒಂದು ಮಗು ಸಹ ಕಡಿಮೆ ಅಂತ ಹೇಳಿ ಬಾಬಾ ತಿಳ್ಕೊಳ್ಳೋದಿಲ್ಲ. ಇವರು ಪುರುಷಾರ್ಥಿ ಮಗು ಅಂತ ಹೇಳಿ ಅವ್ರಿಗೆ ಹೆಚ್ಚಿನ ಪ್ರೀತಿ, ಇವರು ಪುರುಷಾರ್ಥ ಕಡಿಮೆ ಇದೆ ಅಂತ ಹೇಳಿ ಕಡಿಮೆ ಪ್ರೀತಿ ಇಲ್ಲ. ನಂಬರ್ ವಾರ್ ಯಾಕೆ, ಎಲ್ಲರೂ ನಂಬರ್ 1 ಆಗಿಬಿಟ್ಟರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇದು ಒಳ್ಳೆಯದು. ಇಂದು ಬಹಳ ಗುಂಪಿನವರು ಬಂದಿದ್ರು. ಬಾಬಾ ಹೇಳ್ತಾರಲ್ಲಿ, ಬಾಬಾರವರ ಮಿಲನಕ್ಕಾಗಿ ಬೇರೆ ಬೇರೆ ವರ್ಗದವರೆಲ್ಲ ಬಂದಿದ್ರು. ಬಾಬಾ ಹೇಳ್ತಿದ್ದಾರೆ, ಪ್ರಸಾಹಕನ ವರ್ಗ ಆಗಿದೆ, ಅಡ್ಮಿನಿಸ್ಟ್ರೇಷನ್ ವಿಂಗ್ ಇದೆ, ಸಹೋದರರೊಂದಿಗೆ ಬಾಬಾರವರ ವಾರ್ತಾಲಾಪ ಇದೆ. ಪರಸ್ಪರ ಸೇರಿಕೊಂಡು ಯಾವ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ರೆ, ಇಂಥ ತೀವ್ರ ಪುರುಷಾರ್ಥದ ಯೋಜನೆಯನ್ನ ಮಾಡಿ, ಇದರಿಂದ ಬೇಗ ನೀವು ಶ್ರೇಷ್ಠ ಆತ್ಮರ ಕೈನಲ್ಲಿ ಈ ಕಾರ್ಯ ಬಂದು ಬಿಡ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಿದ್ರೆ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ, ಇಂಥ ಕಾರ್ಯಕ್ರಮ ಮಾಡಿ ಇಡೀ ವಿಶ್ವದ ರಾಜ್ಯಭಾರದ ಆಳ್ವಿಕೆ ತಮ್ಮ ಕೈನಲ್ಲೇ ಬಂದು ಬಿಡ್ಬೇಕು. ಆ ರೀತಿಯ ಪ್ಲಾನ್ ಮಾಡಿ ವಿಶ್ವ ಪರಿವರ್ತನೆ ಮಾಡಬೇಕೆಂದರೆ ಇಡೀ ಅಡ್ಮಿನಿಸ್ಟ್ರೇಷನ್ ಬದಲಾಗ್ಲೇಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಇಡೀ ಜಗತ್ತು ಬದಲಾಗ್ಬೇಕಂದ್ರೆ ಆಡಳಿತ ಮಾಡೋರು ಕೂಡ ಬದಲಾಗ್ಬೇಕಾಗತ್ತೆ, ಆಡಳಿತ ವರ್ಗದವರು ಬದಲಾಗ್ಬೇಕಾಗಿದೆ. ಆಡಳಿತ ಮಾಡುವ ಕಾರ್ಯ ತಮ್ಮ ಕೈಗೆ ಬರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹೀಗೆ ಈ ಕಾರ್ಯ ಸಹಜವಾಗಿ ಮುಂದುವರಿಯುತ್ತಾ ಹೋಗುವುದು ಹಗುರುತ್ತಾ ಬಾಬಾ ಹೇಳ್ತಾರೆ ಹರಡುತ್ತಾ ಹೋಗುತ್ತದೆ. ಇದರ ಯೋಚನೆ ಮಾಡ್ತಾ ಇದ್ದೀರಾ? ಹೀಗೆ ಬಾಬಾ ಹೇಳ್ತೀರಿ, ನೀವು ಕಾರ್ಯ ಮಾಡಿ, ಪ್ಲಾನ್ ಮಾಡಿ, ಎಷ್ಟೆಷ್ಟು ಒಳ್ಳೆ ಕಾರ್ಯ ಮಾಡ್ತಾ ಹೋಗ್ತೀರಿ, ಅದು ಇಡೀ ವಿಶ್ವದ ತುಂಬೆಲ್ಲ ಹರಡ್ತಾ ಹೋಗುತ್ತೆ. ತಾವು ಪ್ಲಾನ್ ಅಂತೂ ಮಾಡ್ತಾ ಇರಿ. ಯಾರೆಲ್ಲ ಕಡಿಮೆ ಅಂದ್ರೆ ದೊಡ್ಡ ದೊಡ್ಡ ನಗರಗಳಿಗೆ ನಿಮಿತ್ತರಾಗ್ರಿ. ಹೀಗೆ ಬಾಬಾ ದೊಡ್ಡ ದೊಡ್ಡ ಅಡ್ಮಿನಿಸ್ಟ್ರೇಷನ್ ಗಳಿಗೆ ಹೇಳ್ತಾರೆ, ಸಣ್ಣ ಸಣ್ಣ ಹಳ್ಳಿಗಳಿಗೆ, ಊರುಗಳಿಗೆಲ್ಲ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿ ನಗರಗಳಲ್ಲಿ ಬಹಳ ವಿಸ್ತಾರವಾಗಿ ಸೇವೆಯನ್ನ ಹರಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲಾ ಕಡೆ ಬಾಬಾರವರ ಮಕ್ಕಳೇ ಆಡಳಿತ ಮಾಡೋರಾಗಿರ್ಬೇಕಾಗಿದೆ. ಅಡ್ಮಿನಿಸ್ಟ್ರೇಷನ್ ಸರ್ಕಾರದವ್ರದ್ದು ಆಗಿರ್ಬೋದು, ಬಾಬಾರವರ ಮಕ್ಕಳದ್ದು ಆಗಿರ್ಬೋದು, ಎಲ್ಲರೂ ಬಾಬಾರವರ ಸಂದೇಶ ಪಡ್ಕೊಂಡಿರೋರೆ ಅಡ್ಮಿನಿಸ್ಟ್ರೇಷನ್ ನಡೆಸೋರಾಗಿರ್ಬೇಕು. ಆಗ ವಿಶ್ವ ಪರಿವರ್ತನೆ ಬೇಗ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅವರಿಗೆ ಪರ್ಸನಲ್ ಆಗಿ, ವ್ಯಕ್ತಿಗತವಾಗಿ ಹೋಗಿ ಸಂದೇಶ ಕೊಡುವ ಯೋಚನೆಯನ್ನ ಮಾಡ್ರಿ. ದೊಡ್ಡ ದೊಡ್ಡ ನಗರಗಳನ್ನ ಹಿಡ್ಕೋರಿ. ದೊಡ್ಡ ದೊಡ್ಡ ನಗರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರೆ. ಅವ್ರಿಗೆ DC ಅಂತವ್ರಿಗೆ ಹೋಗಿ ತಾವು ಜ್ಞಾನ ಹೇಳಿ. ಹೀಗೆ ಅಂತವರ ಮೂಲಕ ಎಲ್ಲಾ ಕಡೆ ತಂದೆಯ ಸಂದೇಶ ಹರಡುವ ರೀತಿಯಲ್ಲಿ ಆಡಳಿತ ಮಾಡ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಕಡಿಮೆ ಅಂದ್ರೆ ಕಡಿಮೆ, ಇವರಾದರೂ ತಿಳಿದುಕೊಳ್ಳಲಿ. ಈಗ ಆಧ್ಯಾತ್ಮಿಕತೆಯ ಮೂಲಕ ಪರಿವರ್ತನೆ ಆಗ್ಲೇಬೇಕು ಅನ್ನೋದು. ಹೀಗೆ ಬಾಬಾ ಹೇಳ್ತಾರೆ, ಬಲೆ ಅವರು ನಿಂತ್ಕೊಂಡು ಸರ್ವಿಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಈ ವಿಚಾರ ಅಂತ ತಿಳ್ಕೊಂಡಿರ್ಬೇಕು, ಆಧ್ಯಾತ್ಮಿಕತೆಯ ಮೂಲಕ ಮಾತ್ರ ವಿಶ್ವದ ಪರಿವರ್ತನೆ ಆಗತ್ತೆ. ಯಾವುದೇ ನಾವು ರಾಜಕೀಯ ಆಡಳಿತ ಮಾಡೋದ್ರಿಂದ ವಿಶ್ವ ಪರಿವರ್ತನೆ ಆಗೋದಿಲ್ಲ. ಆಧ್ಯಾತ್ಮಿಕತೆಯಿಂದ ಮಾತ್ರ ವಿಶ್ವ ಪರಿವರ್ತನೆ ಆಗತ್ತೆ ಅನ್ನೋದು ಎಲ್ಲಾ ವರ್ಗದವ್ರಿಗೂ ಗೊತ್ತಾಗ್ಬೇಕಾಗಿದೆ. ಹಾಗಾದ್ರೆ ತಮ್ಮ ವರ್ಗದವರನ್ನ ಎದ್ದೇಳಿಸಿ. ಆದ್ರಿಂದ ಈ ವರ್ಗಗಳನ್ನ ಮಾಡ್ಲೇ ಆಗಿದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ತಮ್ಮ ತಮ್ಮ ವರ್ಗದವರನ್ನ ಎಬ್ಬಿಸಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಾವ ವರ್ಗದವರು ಬಾಬಾರವರ ಮಕ್ಕಳಿದ್ರೆ ಯಾವ ವರ್ಗದವರನ್ನ ಎಬ್ಬಿಸ್ಬೇಕಾಗಿದೆ. ಹಾಗಾಗಿ ಬಾಬಾ ವರ್ಗಗಳ ಸೇವೆಯನ್ನ ಮಾಡಿಸ್ತಾ ಇದ್ದಾರೆ. ಬಾಬ್ದಾದರವರು ವರ್ಗದವರ ಸೇವೆಯನ್ನ ನೋಡಿ ಖುಷಿ ಆಗ್ತಾ ಇದೆ. ಅವರವರ ವರ್ಗದವನ್ನ ಅವರವರ ಎಬ್ಬಿಸಿದ್ರೆ ಬೇಗ ಸಂದೇಶ ಹರಡುತ್ತೆ. ಆದ್ರೆ ಈ ಫಲಿತಾಂಶವನ್ನ ನೋಡ್ಬೇಕಾಗಿದೆ. ಪ್ರತಿ ವರ್ಗದವರು ತಮ್ಮ ತಮ್ಮ ವರ್ಗದವರಿಗೆ ಎಲ್ಲಿಯವರೆಗೆ ಸಂದೇಶವನ್ನ ತಲುಪಿಸಿದ್ದಾರೆ. ಬಾಬಾ ರಿಸಲ್ಟ್ ಕೂಡ ನೋಡ್ತಾರೆ. ವರ್ಗದ ಸೇವೆಯನ್ನು ಬಾಬಾ ಹೇಳಿದ್ದಾರೆ, ಪ್ಲಾನ್ ಹೇಳ್ಕೊಟ್ಟಿದ್ದಾರೆ, ಮಾಡ್ತಾ ಇದ್ರಿ. ಈಗ ರಿಸಲ್ಟ್ ಅಲ್ಲಿ ನೋಡ್ಕೋಬೇಕಾಗಿದೆ. ಯಾರ್ಯಾರು ತಮ್ಮ ತಮ್ಮ ವರ್ಗದವರ ಸೇವೆಯ ಸಂದೇಶವನ್ನು ಎಲ್ಲಿವರೆಗೆ ತಲುಪಿದ್ರಿ, ಎಷ್ಟು ಜನ ಬಾಬಾರವರ ಸಂದೇಶ ಕೇಳಿದ್ರು, ಎಷ್ಟು ಜನ ಕ್ಲಾಸ್ ಬರ್ತಿದ್ದಾರೆ, ಸ್ವಲ್ಪ ಹೇಳಿದ್ದೀರಾ ಅಥವಾ ಜೊತೆಗಾರರನ್ನಾಗಿ
ವರ್ಗದವರನ್ನಾಗಿ ಮಾಡ್ಕೊಂಡಿದ್ದೀರಾ. ಹೀಗೆ ನಿಮ್ಮ ನಿಮ್ಮ ವರ್ಗದವ್ರಿಗೆ ಸ್ವಲ್ಪ ಸ್ವಲ್ಪ ಎದ್ದೇಳಿಸಿ ಮತ್ತೆ ಅಲ್ಲೇ ಮಲಗಿಸ್ಬಿಟ್ರು, ಅಥವಾ ನಿಮ್ಮ ಜೊತೆಗಾರರನ್ನಾಗಿ ಮಾಡ್ಕೊಂಡು ಪ್ರತಿದಿನ ಕ್ಲಾಸ್ ಕೇಳಂಗೆ ಬರುವಂಗೆ ಮಾಡ್ಕೊಂಡಿದ್ದೀರೋ ಅಂತ ಬಾಬಾ ಕೇಳ್ತಿದ್ದಾರೆ. ಸಹಯೋಗಿ ಜೊತೆಗಾರರನ್ನಾಗಿ ಮಾಡ್ಕೊಂಡಿದ್ದೀರಾ. ಎದ್ದೇಳಿಸಿದ ಮೇಲೆ ಮತ್ತೆ ಅವರು ಬಿದ್ದೋಗೋ ರೀತಿಯಲ್ಲಿ ಆಗ್ಬಾರ್ದು, ಮತ್ತೆ ಹೇಗಾದ್ರೆ ಮಾಡಿ ಎಬ್ಬಿಸ್ಕೊಂಡೇ ಬರ್ಬೇಕಾಗಿದೆ. ಬ್ರಹ್ಮ ಕುಮಾರರನ್ನಾಗಿ ಮಾಡಿಕೊಂಡಿಲ್ಲ, ಆದ್ರೆ ಸಹಯೋಗಿ ಜೊತೆಗಾರರನ್ನಾಗಿ ಮಾಡ್ಕೊಂಡಿದ್ದೀರಾ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಮಾಡಿದ್ರೆ ಬ್ರಹ್ಮ ಕುಮಾರರನ್ನಾಗಿ ಮಾಡಿ. ಹೀಗೆ ಜೊತೆಗಾರ ಸಹಯೋಗಿ ಟಚ್ಚಲ್ಲಿದ್ದಾರೆ, ಬರ್ತಾರೆ, ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಅಷ್ಟೇ ಜೊತೆಗಾರರನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಬ್ರಹ್ಮ ಕುಮಾರನೇ ಆಗೋ ಹಾಗೆ ಸಂಕಲ್ಪ ಮಾಡ್ಕೊಂಡೆ ತಮ್ಮ ವರ್ಗದವ್ರನ್ನ ಎಬ್ಬಿಸಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಲ್ಲಾ ವರ್ಗದವರಿಗೆ ಬಾಬ್ದಾದರವರು ಹೇಳುತ್ತಿದ್ದಾರೆ. ಹೇಗೆ ಈಗ ಆಧ್ಯಾತ್ಮಿಕ ನಾಯಕರು ಬಂದರು, ಅವರು ನಂಬರ್ 1 ಆಗಲಿಲ್ಲ, ಆದ್ರೂ ಸಹ ಒಂದೇ ವೇದಿಕೆ ಮೇಲೆ ಎಲ್ಲರೂ ಒಟ್ಟಾದರು ಹಾಗೂ ಎಲ್ಲರ ಮುಖದಿಂದ ಬಂತು, ನಾವೆಲ್ಲರೂ ಸೇರಿಕೊಂಡು ಆಧ್ಯಾತ್ಮಿಕ ಶಕ್ತಿಯನ್ನ ಹರಡಬೇಕು. ಹೀಗೆ ನೋಡ್ತೀರಿ ಬಾಬ್ದಾದರವರು ಹೇಳ್ತಿದ್ದಾರೆ ಎಲ್ಲಾ ವರ್ಗದವರಿಗಾಗಿ. ಹೀಗೆ ಧಾರ್ಮಿಕ ಸಮ್ಮೇಳನಗಳೆಲ್ಲ ನಡೀತಾ ಇದೆ, ಆಧ್ಯಾತ್ಮಿಕ ನಾಯಕರೆಲ್ಲ ಸೇರ್ಕೊಂಡಿರ್ತಾರೆ, ಎಲ್ಲಾ ಧರ್ಮದ ಮುಖಂಡರು ಸೇರ್ಕೊಳ್ತಾರೆ, ಒಂದೇ ಸ್ಟೇಜ್ ಮೇಲೆ ಕೂತ್ಕೊಂಡಿರ್ತಾರೆ, ಎಲ್ಲರೂ ಅವರವರ ಧರ್ಮದ ಮಹತ್ವಿಕೆಯನ್ನ ಹೇಳ್ತಾರೆ. ಆಗ ಹೇಳ್ತಾರೆ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಆಧ್ಯಾತ್ಮಿಕ ವಿಚಾರವನ್ನ ಹರಡಿಸ್ತಾ ಇದ್ವಿ, ಇಡೀ ವಿಶ್ವದ ತುಂಬೆಲ್ಲ ಶಾಂತಿ ಬೇಕು ಅನ್ನೋದು ಎಲ್ಲಾ ಧರ್ಮದವರ ಗುರಿ ಅಂತ ಹೇಳಿ ಅವರು ಹೇಳ್ತಾರೆ. ಆಧ್ಯಾತ್ಮಿಕ ಶಕ್ತಿಯನ್ನ ಹರಡಿದ್ರು. ಈ ರೀತಿ ಪ್ರತಿಯೊಂದು ವರ್ಗದವರು ಯಾರೆಲ್ಲ ಬಂದಿದ್ದೀರಿ, ಈ ಪ್ರತಿಯೊಂದು ವರ್ಗದವರು ಸಹ ಇಂಥ ಫಲಿತಾಂಶವನ್ನ ತರಬೇಕು. ನಮ್ಮ ವರ್ಗದವರಿಗೆ ಎಲ್ಲಿಯವರೆಗೂ ಸಂದೇಶವನ್ನ ತಲುಪಿದ್ದೇವೆ. ಹೀಗೆ ಬಾಬಾ ಕೇಳ್ತಿದ್ದಾರೆ. ಎಲ್ಲರೂ ಹೀಗೆ ಅವ್ರು ಹೇಳ್ತಾರೆ, ಆಧ್ಯಾತ್ಮಿಕ ವ್ಯಕ್ತಿಗಳೆಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನು ಎಲ್ಲಾ ಕಡೆ ಹರಡಬೇಕು ಅಂತ. ಹಾಗೆ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬ ವರ್ಗದವರು ಯಾವ ಯಾವ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ವಿಂಗ್ದವರು ಬಿಸ್ನೆಸ್ದವ್ರಿಗಾಗಿ, ಎಜುಕೇಶನ್ ವಿಂಗ್ದವರು ಎಜುಕೇಶನ್ ಅಲ್ಲಿ ಇರೋರಿಗಾಗಿ, ಆಡಳಿತ ಮಾಡುವವರೆಲ್ಲ ಆಡಳಿತ ವಿಂಗ್ದವರಿಗಾಗಿ, ಯಾವ ವರ್ಗದವರು ಇದ್ದೀರಿ ಆ ವರ್ಗದವರಿಗೆ ತಾವು ಇದನ್ನ ತಲುಪಿಸ್ಬೇಕು. ತಂದೆಯ ಸಂದೇಶ ನಾವು ಎಲ್ಲಿಯವರೆಗೆ ತಲುಪಿಸಿದೀವಿ ಅದರ ಫಲಿತಾಂಶವನ್ನ ನೋಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ ಹಾಗೂ ನಾವು ಸಹಯೋಗಿ ಆಗುತ್ತೇವೆ, ಇಂಥ ಫಲಿತಾಂಶವಿರಲಿ. ಹೀಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಇಡೀ ಜಗತ್ತಿಗೆ ಈಗ ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ. ಎಲ್ಲರಲ್ಲಿ ಅವಗುಣಗಳಿದಾವೆ, ಅಸುರಿ ಗುಣಗಳಿದಾವೆ, ಆಧ್ಯಾತ್ಮಿಕ ವಿಚಾರನೇ ಯಾರಲ್ಲೂ ಇಲ್ಲ. ಹಾಗಾಗಿ ಎಲ್ಲಾ ಆತ್ಮಗಳಿಗಾಗಿ ಈ ಆಧ್ಯಾತ್ಮಿಕ ಜ್ಞಾನ ಅತಿ ಅವಶ್ಯಕ. ಹಾಗಾಗಿ ಯಾರೆಲ್ಲ ನಿಮ್ಮ ವರ್ಗದವರಿದ್ದಾರೆ ಅವರೆಲ್ಲ ನಾವು ನಿಮ್ಗೆ ಸಹಯೋಗಿ ಆಗ್ತೀವಿ, ತಾವೆಲ್ಲೆಲ್ಲಿ ಬಂದು ಜ್ಞಾನ ಹೇಳ್ತೀರಿ ಅದಕ್ಕೆಲ್ಲ ನಾವು ಅವಕಾಶ ಕೊಡ್ತೀವಿ ಅನ್ನುವಂತ ಸಹಯೋಗಿಗಳು ಸಿಗ್ಬೇಕು. ಅಂತ ಫಲಿತಾಂಶ ಕೂಡ ಬರ್ಬೇಕಾಗಿದೆ. ನಿಮಿತ್ತರು ವಿದ್ಯಾರ್ಥಿಗಳಾಗಿರುವುದಿಲ್ಲ, ಆದ್ರೆ ಸಹಯೋಗಿ ಆಗಬಹುದು. ಬಾಬಾ ಹೇಳ್ತಿದ್ದಾರೆ, ರೆಗ್ಯುಲರ್ ಆಗಿರುವಂತವ್ರು ವಿದ್ಯಾರ್ಥಿನೇ ಆಗ್ಬೇಕು ಸಹಯೋಗ ಕೊಡ್ಲಿಕ್ಕೆ ಅಂತ ಏನೂ ಇಲ್ಲ. ಹೊರಗಡೆ ಇರೋರು ಕೂಡ ತಮ್ಗೆ ಸಹಯೋಗ ಕೊಡ್ಲಿಕ್ಕೆ ಬಹಳ ಜನ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಲ್ಲಿಯವರೆಗೂ ಪ್ರತಿಯೊಂದು ವರ್ಗದವ್ರಿಗೂ ಏನೆಲ್ಲಾ ಸೇವೆ ಮಾಡಿದ್ದೀರಿ, ಇಲ್ಲಿಯವರೆಗೂ ಪ್ರತಿಯೊಂದು ವರ್ಗದವ್ರಿಗೂ ಏನೆಲ್ಲಾ ಸೇವೆ ಮಾಡಿದ್ದೀರಿ, ಹೇಗೆ ಈಗ ಆಧ್ಯಾತ್ಮಿಕ ನಾಯಕರನ್ನ ಕರೆದಿದ್ದೀರಿ, ಅದೇ ರೀತಿ ಪ್ರತಿಯೊಂದು ದೇಶದಿಂದ ಪ್ರತಿಯೊಂದು ವರ್ಗದವರಿಗೆ ಮಾಡಿ. ಹೀಗೆ ಬಾಬಾ ಹೇಳ್ತಾರೆ, ಕೇವಲ ಆಧ್ಯಾತ್ಮಿಕ ವ್ಯಕ್ತಿಗಳನ್ನ ಅಥವಾ ಧರ್ಮದ ಮುಖಂಡರನ್ನ ಕರೆದಿದ್ದೀರಿ ಅಷ್ಟೇ ಅಲ್ಲ, ಈಗ ಎಲ್ಲಾ ವರ್ಗದವರ ಮುಖಂಡರನ್ನ ಕರೆಸ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅವರದ್ದು ಸೇವೆ ಮಾಡ್ಬೇಕಾಗಿದೆ. ಮೊದಲು ಭಾರತದಲ್ಲೇನೆ ಮಾಡಿ, ದೇಶ ವಿದೇಶಗಳೆಲ್ಲ ಅಷ್ಟೇ ಅಲ್ಲ, ಭಾರತದಲ್ಲಿ ಮೊದಲಾಗ್ಬೇಕಾಗಿದೆ. ನಂತರ ಅಂತಾರಾಷ್ಟ್ರೀಯವಾಗಿ ಬೇರೆ ಬೇರೆ ದೇಶಗಳಲ್ಲಿ ಇಂತಹ ಸೇವೆಯನ್ನ ಮಾಡಿ. ಪ್ರತಿಯೊಂದು ವರ್ಗ ಇಂತಹ ಭಿನ್ನ ಭಿನ್ನ ಪದವಿದವರು ಒಟ್ಟಾಗಿರಲಿ, ಅಂತ ಅನುಭವ ಮಾಡಲಿ. ನಾವು ಇವರ ಸಹಯೋಗಿಗಳಾಗ್ಬೇಕು.
ಹೀಗೆ ಬಾಬಾ ಹೇಳ್ತಾರ, ಬೇರೆ ಬೇರೆ ವರ್ಗದವ್ರನ್ನೆಲ್ಲಾ ಏನ್ ಕರ್ಸಿರ್ತೀರಿ, ದೊಡ್ಡ ಸ್ಟೇಜ್ ಅರೇಂಜ್ ಮಾಡಿರ್ತೀರಿ, ಅವ್ರೆಲ್ಲಾ ಸೇರ್ಕೊಂಡು ಈ ರೀತಿ ಅನುಭವ ಮಾಡ್ಬೇಕಂತೆ ನಾವೆಲ್ಲರೂ ಸೇರ್ಕೊಂಡು ಈ ಆಧ್ಯಾತ್ಮಿಕ ಸಂಸ್ಥೆ ಮೂಲಕ ಬ್ರಹ್ಮಕುಮಾರಿಯರು ಏನ್ ಕಾರ್ಯ ಮಾಡ್ತಿದ್ದಾರೆ ಇವ್ರಿಗೆ ನಾವು ಸಹಯೋಗಿ ಆಗ್ಬೇಕು. ಎಲ್ಲಿ ಬಂದು ಜ್ಞಾನ ಹೇಳ್ತಾರೆ, ಎಲ್ಲಿ ಏನ್ ಅವಕಾಶ ಕೇಳ್ತಾರೆ, ಎಲ್ಲಿ ಏನ್ ಸಹಯೋಗ ಕೇಳ್ತಾರೆ, ಕೊಡ್ಲಿಕ್ಕೆ ನಾವು ರೆಡಿ ಇರ್ಬೇಕು ಅನ್ನುವಂತ ಅವ್ರಿಗೆ ಅವಾಗ ಅನಿಸ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಪ್ರತಿಯೊಂದು ವರ್ಗದ ಈ ಫಲಿತಾಂಶ ಎಲ್ಲಿವರೆಗೆ ಆಗಿದೆ, ಹೀಗೆ ಬಾಬಾ ಕೇಳ್ತಿದ್ದಾರೆ. ಪ್ರತಿಯೊಬ್ರು ಈ ವರ್ಗಗಳ ಸೇವೆ ಎಲ್ಲಿವರೆಗೆ ಆಗಿದೆ, ಹಾಗ ಮುಂದಿನ ಯೋಜನೆ ಏನಿದೆ, ವರ್ಗಗಳ ಯೋಜನೆ ವರ್ಗಗಳ ಸೇವೆ ಮುಗಿತಂದ್ರೆ ಮತ್ತೆ ಇನ್ನು ಹೊಸ ಪ್ಲಾನ್ ಏನ್ ಮಾಡ್ಬೇಕಾಗಿದೆ, ಹೀಗೆ ಬಾಬಾ ಕೇಳ್ತಿದ್ದಾರೆ. ಏಕೆಂದ್ರೆ ಒಂದು ವರ್ಗ ಇನ್ನೊಬ್ಬರನ್ನ ಒಂದು ವೇಳೆ ಲಕ್ಷ್ಯವಿಟ್ಟುಕೊಂಡು ಸಮೀಪ ತರ್ತೀರಿ ಅಂದ್ರೆ ನಂತರ ಎಲ್ಲಾ ವರ್ಗದ ಯಾರೆಲ್ಲ ಸಮೀಪ ಸಹಯೋಗಿಗಳಿದ್ದಾರೆ ಅವರ ಸಂಘಟನೆಯನ್ನ ಮಾಡಿ ದೊಡ್ಡ ಸಂಘಟನೆಯನ್ನ ಮಾಡೋಣ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಒಂದು ವರ್ಗದವ್ರು ಏನಾದ್ರೂ ನಿಮ್ಗೆ ಬಹಳ ಹತ್ರ ಆದ್ರೆ ಪ್ರಯೋಗ ಮಾಡಿ ನೋಡಿ, ಜ್ಞಾನ ಹೇಳಿ ನೋಡಿ, ವರ್ಗದವ್ರು ನಿಮ್ಗೆ ಸಹಯೋಗಿ ಆಗ್ತಾರಂದ್ರೆ ಮತ್ತೆ ಉಳಿದೆಲ್ಲಾ ವರ್ಗದವ್ರಿಗೂ ತಾವು ಸಹಯೋಗ ಕೊಡ್ಬೋದು, ಅವರು ತಯಾರಾಗ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಂಡಕ್ಟರ್ಸ್ ಬಸ್ ಡ್ರೈವರ್ಸ್ ಅಕ್ಕೋರು ಒಂದ್ಸಲ ಹೋಗಿ ಅಲ್ಲಿ ಕ್ಲಾಸ್ ಮಾಡಿ ಬಂದಿದ್ರು. ಎಲ್ಲೆಲ್ಲಿ ನಾವು ಬಸ್ಸಲ್ಲಿ ಹೋಗ್ತಿದ್ವಿ ವಿಶೇಷವಾಗಿ ಸೀಟ್ ಬಿಟ್ಟು ಕೊಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಅನ್ಸುತ್ತೆ ಇವ್ರಿಗೆ ನಾವು ಸಹಯೋಗ ಕೊಡ್ಬೇಕು, ಅದು ಮಾಡ್ಬೇಕು ಅಂತ. ಹೀಗೆ ಒಂದೊಂದು ವರ್ಗದವರಿಗೆ ಸೇವೆ ಮಾಡಿದ ನಂತರ ಅದರ ಫಲಿತಾಂಶವನ್ನ ನೋಡಿ ಅವ್ರು ಹೇಗ್ ರೆಸ್ಪಾಂಡ್ ಮಾಡ್ತಾರೆ, ತಂದೆಗೆ ಹೇಗೆ ಸಹಯೋಗ ಕೊಡ್ತಾರೆ, ನಿಮಿತ್ತರಿಗಾಗಿ ಅಥವಾ ಬ್ರಹ್ಮ ಕುಮಾರ ಕುಮಾರಿಯರಿಗಾಗಿ ಎಲ್ಲಿ ಹೋದ್ರು ನಿಮ್ಗೆ ವಿಶೇಷ ಆಹ್ವಾನ ಮಾಡ್ತಾರೆ, ವಿಶೇಷ ಕೇರ್ ಮಾಡ್ತಾರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರು ಸಹಯೋಗವನ್ನ ಕೊಡ್ತಾ ಹೋಗ್ತಾರೆ. ಹೀಗೆ ಅವರ ರಿಸಲ್ಟ್ ಅನ್ನ ನೋಡ್ಕೊಂಡು ಮತ್ತೆ ಬೇರೆಯವರ ವರ್ಗವನ್ನ ತಯಾರು ಮಾಡಿ ಹೀಗೆ ದೊಡ್ಡ ಸಂಘಟನೆ ಮಾಡೋಣ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಒಬ್ಬರು ಇನ್ನೊಬ್ಬರನ್ನ ನೋಡ್ತಾ ಉಮಂಗ ಉತ್ಸಾಹನ ತರಬೇಕಾಗಿದೆ. ಇಂತಹ ವರ್ಗದವ್ರು ಇಂತಹ ಸೇವೆ ಮಾಡ್ತಿದ್ದಾರೆ, ನಾವ್ ಯಾಕೆ ಮಾಡ್ಬಾರ್ದು, ಇನ್ನೊಬ್ರು ವರ್ಗದವ್ರಿಗೂ ಅನಿಸ್ಬೇಕು. ಹೀಗೆ ಒಂದು ವರ್ಗ ಇನ್ನೊಂದು ವರ್ಗದವರ ಉತ್ಸಾಹ ಉಮಂಗ ತರುವಂತೆ ಸೇವೆ ಹರಡ್ಬೇಕಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಒಂದು ನಗರದಲ್ಲಿ ಕೆಲವರು, ಇನ್ನೊಂದು ನಗರದಲ್ಲಿ ಇನ್ನು ಕೆಲವರು, ಹೀಗೆ ಸಂಘಟನೆ ರೂಪದಲ್ಲಿ ಸೇವೆಯನ್ನ ಮಾಡ್ತಾ ಹೋಗಿ ಒಳ್ಳೆಯವರಾಗಿದ್ದರೆ ಆದ್ರೆ ಎಲ್ಲದಕ್ಕಿಂತ ಮೊದಲು ಸಂಘಟನೆಯಲ್ಲಿ ಸೇರಿರಿ, ನಂತರ ಎಲ್ಲರನ್ನ ಸೇರಿಸಿ ಸಂಘಟನೆ ಮಧುಬನದಲ್ಲಿ ಮಾಡೋಣ. ಹೀಗೆ ತಮ್ಮ ತಮ್ಮ ಹಂತದಲ್ಲಿ ಸಂಘಟನೆ ಮಾಡ್ಕೊಳ್ಳಿ. ಹಾಗೆ ಒಂದು ಊರಿನ ವಿಆರ್ಪಿಗಳೆಲ್ಲ ಅಥವಾ ಬಿಸ್ನೆಸ್ ನೆಲ್ಲ ಸೇರ್ಸ್ಕೊಂಡು ಇನ್ನೊಂದು ಊರಿನ ಬಿಸ್ನೆಸ್ ಸೇರ್ಸ್ಕೊಂಡು ಲಾಸ್ಟಿಗೆ ದೊಡ್ಡದಾಗಿ ಮಧುಬನದಲ್ಲಿ ಮಾಡ್ತಿದ್ದಾರೆ ವರ್ಗಗಳ ಸೇವೆ. ದೊಡ್ಡ ರೂಪದಲ್ಲಿ ಮಧುಬನದಲ್ಲಿ ಆ ಸಂಘಟನೆ ಸೇರ್ಕೊಳ್ಬೇಕಾಗತ್ತೆ. ಇಂಥ ಯೋಜನೆಯನ್ನ ಮಾಡ್ತಾ ಇದ್ದೀರಾ, ಅವಶ್ಯವಾಗಿ ಮಾಡ್ಬೇಕಾಗಿದೆ. ಫಾರಿನರ್ಸ್ ಅವರಿಗಾಗಿ ಬಾಬಾ ಕೇಳ್ತಿದ್ರು, ವಿದೇಶಿಯರು ಸಹ ಸಂದೇಶವನ್ನ ಕಳಿಸ್ತಾ ಇದ್ದೇವೆ, ಬಹಳ ಹರಡ್ತಾ ಇದೆ. ಭಾರತದಲ್ಲೂ ನೋಡಿ ಒಳ್ಳೊಳ್ಳೆ ಆತ್ಮಗಳು ಬೇರೆ ಬೇರೆ ಜಾಗಗಳಲ್ಲಿ ಹೊರ ಬಂದಿದ್ದಾರೆ, ಆದ್ರೆ ಗುಪ್ತವಾಗಿ ಇದ್ದುಕೊಂಡೇ ಮಾಡ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತೀರಿ, ಭಾರತದಲ್ಲೂ ಕೂಡ ಒಳ್ಳೊಳ್ಳೆ ಆತ್ಮಗಳಿದ್ದಾರೆ, ಅವ್ರು ಎಂತ ಸೇವೆ ಮಾಡ್ತಿದ್ದಾರೆ ಅನ್ನೋದು ಗುಪ್ತವಾಗಿದ್ಕೊಂಡೇ ಮಾಡ್ತಿದ್ದಾರೆ. ಅವರನ್ನ ಭೇಟಿ ಮಾಡಿಸಿ ವಿಶೇಷ ಕಾರ್ಯಕ್ರಮಗಳನ್ನ ಮಾಡಿ ಅನುಭವವನ್ನ ಹಂಚಿಸಿ, ಹೀಗೆ ಬಹಳ ಸೇವೆ ಮಾಡಿದವರು ಗುಪ್ತ ಆಗಿದ್ದಾರೆ. ಅವರು ಯಾರು ಅಂತ ಹೇಳಿ ತಿಳ್ಕೊಂಡು ಅವ್ರಿಗೂ ಭೇಟಿ ಮಾಡಿ ಅವರ ಸೇವೆ ಕಾರ್ಯಕ್ರಮ ಹೇಗ್ ಮಾಡಿದ್ರು, ಅವರ ಪ್ಲಾನ್ ಯೋಜನೆ ಎಲ್ಲರಿಗೂ ಹೇಳಿಸಿ ಎಲ್ಲರಿಗೂ ಅನುಭವ ಹಂಚಿಸಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅದರಿಂದ ನಂತರ ಬಂದು ಸಮೀಪ ಬರುವವರಾಗ್ಬಿಡ್ತಾರೆ. ಕೆಲವು ವರ್ಗದಲ್ಲಿ 5 ಇರುತ್ತಾರೆ, ಇನ್ನು ಕೆಲವು ವರ್ಗದಲ್ಲಿ 8 ಇರುತ್ತಾರೆ, ಇನ್ನು ಕೆಲವರ ವರ್ಗದಲ್ಲಿ 25-30 ಜನ ಸೇರ್ಬೋದು. ಹೀಗೆ ಒಂದೊಂದು ವರ್ಗದವರು ಒಂದೊಂದು ಸಂಖ್ಯೆಯಲ್ಲಿ ಇರ್ತಾರೆ. ಸಂಘಟನೆಯಲ್ಲಿ ಬರೋದ್ರಿಂದ ಮುಂದುವರೆದು ಬಿಡ್ತಾರೆ. 5 ಜನ ಇದ್ದವ್ರು 10 ಇದ್ದವ್ರು 15, 20 ಹೀಗೆ ದೊಡ್ಡ ಸಂಘಟನೆ ಆಗತ್ತೆ. ಅಂದ್ರೆ ಅದ್ರಲ್ಲಿ ಎಲ್ಲರೂ ಮುಂದುವರಿತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉಮಂಗ ಉತ್ಸಾಹ ವೃದ್ಧಿ ಆಗತ್ತೆ. ಸಂಖ್ಯೆ ಜಾಸ್ತಿ ಆದಷ್ಟು ಅವರ ಉಮಂಗ ಉತ್ಸಾಹ ಹೆಚ್ಚಾಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಒಬ್ರೇ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಉಮಂಗ ಉತ್ಸಾಹ, ಇನ್ನೊಬ್ರು ಸೇರ್ಕೊಂಡ್ರೆ ಅವ್ರಿಗೂ ಇನ್ನೂ ಶಕ್ತಿ ಬರುತ್ತೆ, ಇನ್ನೊಬ್ರು ಸೇರ್ಕೊಂಡ್ರೆ ಇನ್ನೂ ಬಲ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿಯವರೆಗೂ ಏನೆಲ್ಲ ವರ್ಗಗಳ ಸೇವೆಯಾಗಿದೆ, ಅದರ ಫಲಿತಾಂಶ ಬೇಕಾಗಿದೆ.
ಕೇಳಿಸಿತೆ ಎಲ್ಲಾ ವರ್ಗದವರು ಕೇಳ್ಕೊಳ್ತಾ ಇದ್ದೀರಾ? ಬಾಬಾ ಕೇಳ್ತಿದ್ದಾರೆ ಏನೆಲ್ಲ ವರ್ಗಗಳ ಸೇವೆ ಮಾಡ್ಬೇಕು, ಏನೆಲ್ಲ ಪ್ಲಾನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಎಲ್ಲಾ ವರ್ಗದವರು ಯಾರೆಲ್ಲ ಎಂದು ವಿಶೇಷವಾಗಿ ಬಂದಿದ್ದೀರಿ ಅವರೆಲ್ಲರೂ ಕೈ ಎತ್ತಿ. ವರ್ಗದ ವಿಶೇಷವಾಗಿ ವರ್ಗದಲ್ಲೇ ಬಂದವರು ಬಾಬಾ ಕೇಳ್ತಿದ್ರು. ಬಿಸ್ನೆಸ್ ವಿಂಗು, ಪತ್ರಿಕೆದವ್ರದ್ದು ಅಥವಾ ಎಜುಕೇಶನ್ ವಿಂಗ್ ಯಾರೆಲ್ಲ ವರ್ಗಗಳಿಗಾಗಿ ಬಂದಿದ್ರು ಅಂತವ್ರಿಗೆ ಬಾಬಾ ಕೈಯನ್ನ ಎತ್ತಿಸಿದ್ದಾರೆ. ಹಾಗಾದ್ರೆ ಈಗ ಫಲಿತಾಂಶವನ್ನ ನೋಡಿ, ಎಷ್ಟೆಷ್ಟು ಯಾರ್ಯಾರು ಮತ್ತು ಎಷ್ಟು ಪರ್ಸೆಂಟ್ ಸಮೀಪ ಸಹಯೋಗಿ ಆಗಿದೆ ಅದ್ರದ್ದು ರಿಸಲ್ಟ್ ತೆಗಿಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾವ ವರ್ಗದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಬಂದವರು ಯಾರಾಗಿದ್ರು ಮತ್ತು ಟೋಟಲ್ ಪರ್ಸೆಂಟೇಜ್ ಎಷ್ಟಿದೆ, ಅದರಲ್ಲಿ ಎಷ್ಟು ಜನ ಸಮೀಪ ಬಂದಿದ್ದಾರೆ, ಬಾಬಾರವರಿಗೆ ಹತ್ರ ಇದ್ದಾರೆ, ಜ್ಞಾನ ಕೇಳುವುದನ್ನ ಇಷ್ಟಪಡ್ತಿದ್ದಾರೆ, ಸಹಯೋಗಿ ಆಗ್ಲಿಕ್ಕೆ ಉತ್ಸಾಹ ತೋರಿಸ್ತಿದ್ದಾರೆ, ಎಷ್ಟಿದ್ದಾರೆ ಅನ್ನೋದು ಕೂಡ ರಿಸಲ್ಟ್ ಕೂಡ ನೋಡ್ಬೇಕು ಅಂತ ಬಾಬಾ ಹೇಳ್ತಾರೆ. ನಂತರ ಅವರಿಗಾಗಿ ರಮಣೀಕ ಕಾರ್ಯಕ್ರಮವನ್ನ ತಯಾರಿಸೋಣ. ಎಷ್ಟು ಉತ್ಸಾಹ ತೋರಿಸಿದ್ರು, ಆ ಕಾರ್ಯದಲ್ಲಿ ಎಷ್ಟು ಉಮಂಗ ಆಗಿದ್ರು, ಅವರಿಗಾಗಿ ವಿಶೇಷವಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ರಮಣೀಕವಾಗಿ ಆಹ್ವಾನ ಮಾಡೋಣ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹೀಗೆ ಸೇವೆಯ ಪ್ಲಾನ್ ಮಾಡಿ ಸರಿ ಇದೆಯಾ ಅಂತ ಬಾಬಾ ಕೇಳ್ತಿದ್ದಾರೆ. ಮಧುಬನದವರು ಖಾಲಿಯಾಗಿ ಇರಬಾರ್ದು. ಖಾಲಿಯಾಗಿರುವುದು ಬಯಸ್ತಾ ಇದ್ದೀರಾ? ಮಧುಬನಗೆ ಯಾವಾಗ್ಲೂ ಸೇವೆ ನಡೀತಾ ಇರ್ಬೇಕು, ವಿಂಗಗಳ ಸೇವೆ ಆಗ್ತಾನೆ ಇರ್ಬೇಕು. ಒಂದು ವರ್ಗದ ಸೇವೆ ಮುಗಿತಿದ್ದಂಗೆ ಇನ್ನೊಬ್ಬರದ್ದು ಸೇವೆ ಸ್ಟಾರ್ಟ್ ಆಗ್ಬೇಕು. ಹೀಗೆ ಬ್ಯುಸಿ ಆಗಿರ್ಬೇಕಾಗಿದೆ. ಖಾಲಿ ಆಗ್ಲಿಕ್ಕೆ ಬಯಸ್ತೀರಾ? ವ್ಯಸ್ತರಾಗಿರಲು ಬಯಸ್ತೀರಾ? ಅಥವಾ ದಣಿವು ಬಂದು ಬಿಡುತ್ತದೆಯಾ? ಹೀಗೆ ಮಧುಬನ ವಾಸಿಗಳಿಗಾಗಿ ಬಾಬಾ ಕೇಳ್ತಿದ್ದಾರೆ. ಬ್ಯುಸಿ ಆಗಿರ್ಲಿಕ್ಕೆ ಬಯಸ್ತೀರಾ ಅಥವಾ ಖಾಲಿ ಆಗಿರ್ಲಿಕ್ಕೆ ಬಯಸ್ತೀರಾ ಅಥವಾ ಬ್ಯುಸಿ ಆಗಿದ್ದು ದಣ್ಕೊಂಡಿದೀವಿ ಅಂತ ಹೇಳಿ ಅನ್ಕೋತಿದ್ದೀರಾ? ಮಧ್ಯದಲ್ಲಿ 15 ದಿನ ರಜಾ ಸಿಗುತ್ತದೆ ಅಲ್ಲವೇ? ಹೀಗೆ ಮಧುಬನ ವಾಸಿಗಳಿಗಾಗಿ ಅವರವರ ಊರುಗಳಿಗೆ ರಜೆಕ್ಕಾಗಿ ಕಳಿಸ್ತಾ ಇರ್ತಾರೆ. ಹಾಗಾಗಿ 15 ದಿನಕ್ಕಾಗಿ ಅವ್ರಿಗೆ ರಜೆ ಇರುತ್ತೆ, ಇರ್ಲೇಬೇಕು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ರೆ ಕಾರ್ಯಕ್ರಮದ ಹಿಂದೆ ಕಾರ್ಯಕ್ರಮ ಲೀಸ್ಟ್ ನಲ್ಲೂ ಇರ್ಬೇಕಾಗಿದೆ. ಆಗ ಉಮಂಗ ಉತ್ಸಾಹ ಇರುತ್ತೆ. ಪೂರ್ತಿ ಮನೆ ಕಡೆಗೂ ಹೋಗೋದಲ್ಲ, ಪೂರ್ತಿ ರಜೆಯಲ್ಲೂ ಹೋಗೋದಲ್ಲ, ಪೂರ್ತಿ ಖಾಲಿ ಇರೋದು ಕೂಡ ಅಲ್ಲ. ಹೀಗೆ ಬಾಬಾ ಹೇಳ್ತಾರೆ ಸೇವೆಯನ್ನ ಕಾರ್ಯಕ್ರಮದ ಲೀಸ್ಟು ಇರ್ಬೇಕು, ಅದರಲ್ಲಿ ತಮ್ಮ ಹೆಸರು ಇರ್ಬೇಕು, ಏನೇನ್ ಸೇವೆ ಮಾಡ್ಬೇಕು ಅನ್ನೋದು. ಹೀಗೆ ಉಮಂಗ ಉತ್ಸಾಹ ಇರ್ಬೇಕಾಗಿದೆ. ಇಲ್ಲವಾದರೆ ಯಾವಾಗ ಸೇವೆ ಇರುವುದಿಲ್ಲ ಅಂದರೆ ದಾದಿ ಒಂದು ದೂರನ್ನ ಕೊಡುತ್ತಾರೆ. ಯಾವ ದೂರ್ ಹೇಳಲೆ ಬಾಬಾ ಹೇಳ್ತಾರೆ ಸೇವೆ ಇಲ್ಲದೆ ಇರುವಾಗ ದಾದಿ ಎಲ್ಲರಿಗಾಗಿ ದೂರ್ ಕೊಡ್ತಾರಂತೆ. ಅದು ಯಾವ ದೂರು ಅಂತ ಹೇಳಿ ದಾದಿ ನಾನು ಹೇಳಲಾ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಹೇಳಿ ಅಂತೇಳಿ ಎಲ್ಲ ಹೇಳಿದಾಗ ಎಲ್ಲರೂ ಹೇಳುತ್ತಾರೆ, ತಮ್ಮ ಊರಿಗೆ ಹೋಗುತ್ತೇವೆ, ಸುತ್ತಾಡಲು ಹೋಗುತ್ತೇವೆ, ಸೇವೆಗಾಗಿ ಸುತ್ತಾಡಲು ಹೋಗುತ್ತೇವೆ, ಆದ್ದರಿಂದ ವ್ಯಸ್ತರಾಗಿರುವುದು ಒಳ್ಳೆಯದಾಗಿದೆ. 15 ದಿನಗಳಿಗಾಗಿ ನಿಮ್ಮ ಊರುಗಳಿಗೆ ಹೋಗ್ತಿದ್ದೀರಲ್ವಾ, ಅಲ್ಲಿ ಕೇವಲ ಸುತ್ತಾಡ್ಲಿಕ್ಕಾಗಿಲ್ಲ, ಸೇವೆಯನ್ನ ಮಾಡೋದಕ್ಕಾಗಿ ಸುತ್ತಾಡಿ ಬನ್ನಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ತಮ್ಮ ಊರಲ್ಲಿ ಎಷ್ಟು ಆತ್ಮಗಳಿಗೆ ಜ್ಞಾನ ಇದೆ, ಎಲ್ಲೆಲ್ಲಿ ಸೇವಾ ಕೇಂದ್ರಗಳಿದೆ, ಅವ್ರನ್ನ ರೀಪ್ಲೇಸ್ ಆಗಿ ಮಾಡಿ ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿಯಾಗಿ ರಜೆದ ದಿನದಲ್ಲೂ ಕೂಡ ವ್ಯಸ್ತರಾಗಿರ್ರಿ, ಇಲ್ಲಾಂದ್ರೆ ವ್ಯರ್ಥ ಬರುತ್ತೆ ಅಂತ ಹೇಳಿ ದಾದಿ ದೂರ ಹೇಳ್ತಿದ್ದಾರೆ. ವ್ಯಸ್ತರಾಗಿದ್ದರೆ ಕಿಟಕಿಟಿ ಇರುವುದಿಲ್ಲ, ಸೇವೆಯಲ್ಲಿ ಬ್ಯುಸಿ ಆಗಿರ್ತೀರಿ, ಯಾವುದೇ ಕಿರಿಕಿರಿ ಇರೋದಿಲ್ಲ. ಇಲ್ಲಂದ್ರೆ ಕಿರಿಕಿರಿ ಆಗುತ್ತೆ, ಮನಸ್ಸಿಗೆ ಖಾಲಿ ಇದ್ರೆ ವ್ಯರ್ಥ ಬರುತ್ತೆ, ಮಾಯೆ ಬರುತ್ತೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ನೋಡಿ, ಮಧುಬನದವರು ಒಂದು ವಿಶೇಷತೆಯ ಮೇಲೆ ಬಾಪ್ದಾದರವರು ಪದಮದಷ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಒಂದು ವಿಷಯದ ಮೇಲೆ ಬಾಬಾ ವಿಶೇಷ ಪದಮದಷ್ಟು ಶುಭಾಶಯ ಕೊಡ್ತಾ ಇದ್ದಾರೆ. 100ರಷ್ಟು ಅಲ್ಲ, ಪದಮದಷ್ಟು. ಹಾಗಾದ್ರೆ ಅದು ಯಾವ ಮಾತಿನ ಮೇಲೆ? ಒಂದು ಮಾತಿನ ಮೇಲೆ ಅಂತ ಹೇಳಿ ಬಾಬಾ ಹೇಳಿದ್ರು, ಒಂದು ವಿಶೇಷತೆ ಮೇಲೆ ಪದಮದಷ್ಟು ಶುಭಾಶಯ ಹೇಳ್ತಿದೆ. ಅದು ಯಾವ ಮಾತು? ಯಾವಾಗಲೂ ಯಾರೇ ಬಂದರೆ ಅಂದರೆ ಮಧುಬನ ನಿವಾಸಿಗಳಲ್ಲಿ ಇಂಥ ಸೇವೆಯ ಲಗನ್ ಬಂದು ಬಿಡುತ್ತದೆ. ಏನೇ ಒಳಗಡೆ ಇದ್ರೂ ಅದು ಮರೆಯಾಗಿ ಹೋಗ್ಬೇಕಾಗಿದೆ. ಮಧುಬನ ವಾಸಿಗಳಿಗಾಗಿ ಬಾಬಾ ವಿಶೇಷ ಪದಮದಷ್ಟು ಶುಭಾಶಯ ಹೇಳ್ತಾರೆ. ಸೇವೆಯಲ್ಲಿ ಬರ್ತೀರಂದ್ರೆ ಇಷ್ಟು ಲಗನ್ ಇರ್ಬೇಕಾಗಿದೆ. ತಮ್ಮ ವೈಯಕ್ತಿಕ ಅಥವಾ ಮನಸ್ಸಿನ ಸ್ಥಿತಿ ಎಲ್ಲವೂ ದೂರ ಆಗ್ಬಿಡ್ಬೇಕು.
ಸೇವೆಯಲ್ಲಿ ಇಷ್ಟು ಲಗನ್ನಲ್ಲಿ ವ್ಯಸ್ತ ಆಗಿರ್ಬೇಕಾಗಿದೆ, ಅವ್ಯಕ್ತ ಆಗಿ ಕಾಣಿಸ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಿಶ್ರಾಂತಿಗಾಗಿ ವಿಶ್ರಾಂತರಾಗಿ ಕಾಣಿಸುತ್ತಾರೆ ಅಥವಾ ರಿಮಾರ್ಕ್ ಬರೆದು ಹೋಗುತ್ತಾರೆ. ಇಲ್ಲಂತೂ ಪ್ರತಿಯೊಬ್ಬರು ಫರಿಷ್ಠೆಗಳಂತೆ ಅನಿಸ್ತಾ ಇರ್ಬೇಕಾಗಿದೆ. ಸೇವೆಗಾಗಿ ಬಂದಿರ್ತಾರೆ ಬೇರೆ ಬೇರೆ. ಬಾಬಾರ ಮಿಲನಕ್ಕಾಗಿ ಎಲ್ಲಾ ದೇಶ ವಿದೇಶದಿಂದ ಮಕ್ಕಳು ಹೋಗಿರ್ತೀರಿ. ಮಧುಬನ ವಾಸಿಗಳದ್ದು ವಿಶೇಷ ಸೇವೆಯಲ್ಲಿ ಲಗನ್ ಕಾಣಿಸ್ಬೇಕಾಗಿದೆ. ಯಾರು ರಿಮಾರ್ಕ್ ಮಾಡ್ಬಾರ್ದು. ಮಧುಬನವಾಸಿಗಳು ಹೀಗ್ ಮಾಡಿದ್ರು, ಮಧುಬನವಾಸಿಗಳು ಹಾಗ್ ನಡ್ಕೊಂಡ್ರು, ಇಂತ ಯಾವ ರಿಮಾರ್ಕ್ ಮಾಡದೆ ತಾವು ಪ್ರತಿಯೊಬ್ಬರು ಫರಿಷ್ಠಗಳಂತೆ ಅನಿಸ್ಬೇಕು ಅವ್ರಿಗೆ ಮಧುಬನವಾಸಿಗಳು ಅಂತ ಹೇಳಿ. ಅಂತವ್ರಿಗಾಗಿ ಬಾಬಾ ಪದಮದಷ್ಟು ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಈ ವಿಶೇಷತೆ ಬಹಳ ಒಳ್ಳೆಯದಾಗಿದೆ. ಆ ಸಮಯದಲ್ಲಿ ವಿಶೇಷವಾಗಿ ವಿಲ್ ಪವರ್ ಬಂದು ಬಿಡುತ್ತದೆ. ಸೇವೆಯಲ್ಲಿ ಎಷ್ಟು ಲಗನ್ನಲ್ಲಿ ತೊಡ್ಕೊಳ್ತೀರಿ, ಆಗ ನಿಮ್ಮಲ್ಲಿ ಇಷ್ಟು ವಿಲ್ ಪವರ್ ಬರುತ್ತೆ. ನಾನು ಮಾಡ್ಲೇಬೇಕಾಗಿದೆ. ಎಷ್ಟು ಬ್ಯುಸಿ ಇದ್ರು, ಎಷ್ಟು ಸುಸ್ತಾಗಿದ್ರು ಮಾಡೇ ಮಾಡ್ತೀರಾ, ಆ ಶಕ್ತಿ ಆಗ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸೇವೆಯ ಹೊಳಪು ಬಂದು ಬಿಡುತ್ತದೆ. ಅಂದ ಮೇಲೆ ಈ ಪ್ರಮಾಣ ಪತ್ರವನ್ನ ಬಾಬ್ದಾದರವರು ಈ ತರಹ ಪ್ರಮಾಣ ಪತ್ರವನ್ನ ಬಾಬ್ದಾದರವರು ಕೊಡ್ತಾ ಇದ್ದಾರೆ. ಪದಮದಷ್ಟು ಶುಭಾಶಯ. ಎಂಥದ್ದೇ ಸ್ಥಿತಿಯಲ್ಲಿ ಇಷ್ಟು ಸೇವೆಯಲ್ಲಿ ಲಗನ್ ಆಗಿರಿ, ಯಾವುದೇ ರಿಮಾರ್ಕ್ ಬರದೆ ವಿಶ್ರಾಂತಿ ಪಡದೆ ಸೇವೆ ಮಾಡ್ತೀರಂದ್ರೆ ಬಾಬಾರವರು ವಿಶೇಷವಾಗಿ ಶಕ್ತಿ ಕೊಟ್ಟು ಅವರಿಗೆ ಪ್ರಮಾಣ ಪತ್ರವನ್ನ ಕೊಟ್ಟು ಪದಮದಷ್ಟು ಶುಭಾಶಯಗಳನ್ನ ಬಾಬಾ ಕೊಡ್ತಾ ಇದ್ದಾರೆ. ಚಪ್ಪಾಳೆ ಅಂತೂ ಹೊಡೆಯುತ್ತೀರಿ ಮಧುಬನದವರು. ಬಾಬಾ ವಿಶೇಷ ಅವರಿಗೆ ಪದವಿ ಪ್ರಮಾಣ ಪತ್ರ ಕೊಡ್ತಿದ್ದಂಗೆ ಅಲ್ಲಿ ಮಧುಬನ ವಾಸಿಗಳೆಲ್ಲರೂ ಚಪ್ಪಾಳೆಯನ್ನ ತಟ್ಟಿದ್ರಂತೆ. ಬಾಬಾರವರ ಮಹಾವಾಕ್ಯ ಕೇಳ್ತಿದ್ದಂಗೆ ಬಾಪ್ತಾದರವರು ಸಹ ಆ ಸಮಯ ಸುತ್ತಾಡಲು ಬರುತ್ತಾರೆ. ನಿಮಗೆ ಗೊತ್ತಾಗೋದೇ ಇಲ್ಲ. ಸೇವೆ ಬಹಳ ಬ್ಯುಸಿ ಇದ್ದಾಗ ಮಕ್ಕಳೆಲ್ಲ ಹೇಗ್ ಸೇವೆ ಮಾಡ್ತಿದ್ದಾರೆ. ಮಿಲಿನ ಟೈಮ್ ನಲ್ಲಿ ಬಹಳ ರಶ್ ಇರುತ್ತೆ. ಮಧುವನವಾಸಿಗಳು ಏನೇನ್ ಮಾಡ್ತಿದ್ದಾರೆ, ಬಾಬಾ ನೋಡ್ಲಿಕ್ಕೆ ಬರ್ತಿದ್ದೀನಿ, ನಾನು ಸುತ್ತಾಡ್ಲಿಕ್ಕೆ ಬರ್ತೀನಿ, ನೋಡ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಾನು ಬಂದಿದ್ದೀನಿ ಅಂತ ಹೇಳಿ ತಮ್ಗೆ ಗೊತ್ತೇ ಆಗೋದಿಲ್ಲ. ಆದ್ರೆ ಬಾಬ್ದಾದರವರು ಸುತ್ತಾಡಲು ಬಂದಿರುತ್ತಾರೆ. ಇಷ್ಟು ಸೇವೆ ಇದೆ, ಇಷ್ಟು ಆತ್ಮಗಳು ಬಂದಿದ್ದಾರೆ, ಮಧುಬನವಾಸಿಗಳು ಹೇಗ್ ಸೇವೆ ಮಾಡ್ತಿದ್ದಾರೆ ನೋಡ್ಲಿಕ್ಕೆ ಬಾಬ್ದಾದ ಬಂದಿರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ಮಧುಬನದ ವಿಶೇಷತೆ ಇನ್ನಷ್ಟು ಮುಂದುವರಿತಾ ಹೋಗುವುದು. ತಾವೆಷ್ಟು ಲಗನ್ನಲ್ಲಿ, ಖುಷಿ, ಉಮಂಗ, ಉತ್ಸಾಹದಲ್ಲಿ, ವಿಲ್ ಪವರ್ ಅಲ್ಲಿ ಸೇವೆ ಮಾಡ್ತಾ ಇರ್ತೀರಿ, ಆಗ ಮಧುಬನದ ಸೇವೆ ಇನ್ನೂ ಮುಂದುವರಿಯುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮೀಡಿಯಾ ವಿಂಗ್ ದವರ ಜೊತೆಗೆ ಬಾಬಾರವರ ವಾರ್ತಾಲಾಪ ಇದೆ. ವಿದೇಶದಲ್ಲೂ ಮೀಡಿಯಾ ಶುರುವಾಗಿದೆ. ಬಾಬ್ದಾದರವರು ನೋಡಿದರು, ಮೀಡಿಯಾದಲ್ಲಿ ಒಳ್ಳೆಯ ಪರಿಶ್ರಮ ಪಡ್ತಾ ಇದ್ದೀರಿ. ಬಾಬಾ ನೋಡ್ತಿದ್ದಾರೆ, ವಿದೇಶದಿಂದಲೇ ಮೀಡಿಯಾ ವಿಂಗ್ ಪ್ರಾರಂಭ ಆಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹಳ ಒಳ್ಳೆಯ ಪರಿಶ್ರಮ ಮೀಡಿಯಾದವರು ಮಾಡ್ತಾ ಇದ್ದಾರೆ. ಈಗ ನ್ಯೂಸ್ ಪೇಪರ್ ನಲ್ಲಿ ಸುದ್ದಿ ಪತ್ರಿಕೆಯಲ್ಲಿ ಬರಲು ಶುರುವಾಗಿದೆ. ಬಾಬಾರವರ ಸಂದೇಶ ಪೇಪರ್ ನಲ್ಲೂ ಕೂಡ ಬರ್ತಾ ಇದೆ ಹಾಗೂ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಒಂದು ಕಾಲಮ್ಮೆ ಕೊಟ್ಟು ಬಾಬಾರವರ ಸಂದೇಶ ಇರುವಂತದ್ದು, ಜ್ಞಾನದ ರಹಸ್ಯ, ಆತ್ಮದ ಸ್ಥಿತಿ, ಆತ್ಮದ ಉನ್ನತಿಯ ಬಗ್ಗೆ ಒಂದು ಪ್ರೀತಿಯಿಂದನೇ ನೀವು ಕೊಡ್ತಾ ಇದ್ರಿ. ಪರಿಶ್ರಮದ ಫಲ ಸಿಗ್ತಾ ಇದೆ. ಈಗ ಇನ್ನೂ ವಿಶೇಷವಾಗಿ ಸುದ್ದಿ ಪತ್ರಿಕೆಗಳಲ್ಲಿ, ದೂರದರ್ಶನದಲ್ಲಿ ಸದಾ ಕಾಲಕ್ಕಾಗಿ ಸ್ವಲ್ಪ ಸಮಯ ಕೊಡ್ತಾ ಇದ್ದಾರೆ. ಸ್ವಲ್ಪ ಅಡ್ವರ್ಟೈಸ್ ತರ ಬಂದು ಸ್ವಲ್ಪ ಬಾಬಾರವರ ಸಂದೇಶ ಮೀಡಿಯಾದವರು ಕೊಡ್ತಾ ಇದ್ರಿ. ಪ್ರತಿದಿನ ನಡೆಯುತ್ತದೆ ಅಲ್ಲವೇ ಈ ಉನ್ನತಿ? ಚೆನ್ನಾಗಿದೆ. ಹೀಗೆ ಬಾಬಾ ಕೂಡ ಬಾಬಾರವರ ಸಂದೇಶ, ಜ್ಞಾನ, ಮುರಳಿ ಪ್ರತಿ ದಿನನೂ ನಡೆಯುತ್ತೆ. ಹಾಗೆ ನ್ಯೂಸ್ಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಬಾಬಾರವರ ಸಂದೇಶ ಪ್ರತಿ ದಿನ ಬರುವಂತೆ ಇರಬೇಕಾಗಿದೆ. ಎಲ್ಲರೂ ಕೇಳಿಸಿಕೊಳ್ಳುವುದರಲ್ಲಿ ಒಳ್ಳೆಯ ಅನುಭವ ಆಗುತ್ತಾ ಇದೆ. ಈ ರೀತಿ ಸುದ್ದಿ ಪತ್ರಿಕೆಯಲ್ಲಿ ವಿಶೇಷ ಸಾಪ್ತಾಹಿಕವಾಗಿರಲಿ ಅಥವಾ ಪ್ರತಿನಿತ್ಯವೇ ಆಗಿರಲಿ ಅಥವಾ ಎರಡು ದಿನಕ್ಕೆ ಒಮ್ಮೆ ಅಥವಾ ಒಂದು ಭಾಗ ನಿಗದಿ ಆಗಿರಲಿ, ಅದು ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಅವಕಾಶ ಇರ್ಬೇಕು. ಬಾಬಾ ಹೇಳ್ತಿದ್ರು, ಹೇಗಾದ್ರೂ ಇರ್ಲಿ, ಪತ್ರಿಕೆಯಲ್ಲಿ ಆದ್ರೂ ಇರ್ಲಿ ಅಥವಾ ವಾರಕ್ಕೊಮ್ಮೆ ಬರುವ ರೀತಿಯಲ್ಲಿ ಸಾಪ್ತಾಹಿಕವಾಗಿರ್ಲಿ ಅಥವಾ ಪ್ರತಿದಿನ ಇರ್ಲಿ ಅಥವಾ 2 ದಿನಕ್ಕೆ ಒಮ್ಮೆ ಆದ್ರೂ ಇರ್ಲಿ, ಹೀಗೆ ಪ್ರತಿಯೊಬ್ಬರಿಗೂ ಒಂದು ಭಾಗ ನಿಗದಿ ಆಗಿರ್ಬೇಕು. ಎಷ್ಟು ದಿನಕ್ಕೊಮ್ಮೆ ಬರುತ್ತೆ, 2 ದಿನಕ್ಕೊಮ್ಮೆ ಬರುತ್ತೆ, ಇಲ್ಲ ಪ್ರತಿದಿನಕ್ಕೊಮ್ಮೆ ಬರುತ್ತೆ, ಇಲ್ಲ ವಾರಕ್ಕೊಮ್ಮೆ ಬರುತ್ತೆ. ಇದು ಒಂದು ಆಧ್ಯಾತ್ಮಿಕ ಶಕ್ತಿ
ಎಲ್ಲ ಹೆಚ್ಚಿಸ್ಕೊಳ್ಳಿಕ್ಕೆ ಒಂದು ವಿಭಾಗ ಬರ್ತಾ ಇದೆ. ಅದನ್ನ ನಾವು ಓದ್ಲೇಬೇಕನ್ನೋದು, ಅನುಭವ ಮಾಡ್ಬೇಕನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕು. ಅಂತ ವಿಭಾಗ ಒಂದು ಇಡೀ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಪುರುಷಾರ್ಥ ಮಾಡಿ ಸಫಲತೆ ಇದೆ. ಕನೆಕ್ಷನ್ ಕೂಡ ಚೆನ್ನಾಗಿ ವೃದ್ಧಿ ಆಗುತ್ತಾ ಹೋಗುತ್ತೆ. ಹೀಗೆ ಪತ್ರಿಕೆಯಲ್ಲಿ ಒಂದು ಭಾಗವನ್ನ ಇಡೋದ್ರಿಂದ ಅಥವಾ ಟಿವಿಯಲ್ಲಿ ಒಂದು ಸೀರಿಯಲ್ ತರ ಹಾಕೋದ್ರಿಂದ, ಒಂದು ಸಮಯ ನಿಗದಿ ಮಾಡಿ ಅದ ಜ್ಞಾನ ಕೊಡೋದ್ರಿಂದ ಅವರಿಗೆ ಕನೆಕ್ಷನ್ ಸಿಗುತ್ತೆ, ಹೆಚ್ಚಿಗೆ ಚೆನ್ನಾಗಿ ವೃದ್ಧಿ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈಗ ಸುದ್ದಿ ಪತ್ರಿಕೆಯಲ್ಲಿ ಏನಾದರೂ ಅದ್ಭುತವನ್ನ ಮಾಡಿ ತೋರಿಸಿ. ಹೀಗೆ ಬಾಬಾ ಹೇಳ್ತಾರೆ, ಸುದ್ದಿ ಪತ್ರಿಕೆಯಲ್ಲಿ ಬಾಬಾರವರ ಸಂದೇಶದ ಕುರಿತು ಏನಾದ್ರೂ ವಿಶೇಷ ಮಾಡಿ ತೋರಿಸಿ. ಸುದ್ದಿ ಪತ್ರಿಕೆಯಲ್ಲಿ ಮಾಡಲು ಸಾಧ್ಯವಿದೆಯಾ? ಗುಂಪು ಮಾಡಲು ಸಾಧ್ಯವೇ? ಹೀಗೆ ಬಾಬಾ ಹೇಳ್ತಿದ್ದಾರೆ. ಹೇಗ್ ಮಾಡ್ಬೋದು? ಗುಂಪಲ್ಲಿ ಮಾಡ್ಬೋದಾ? ಹೀಗೆ ಪತ್ರಿಕೆಯಲ್ಲಿ ವಿಶೇಷ ರೀತಿಯಲ್ಲಿ ಏನ್ ಮಾಡ್ಬೋದು? ಮಾಡುವವರಿಗಾಗಿ ಬಾಬಾ ಹೇಳ್ತಾರೆ, ಕೈ ಎತ್ತಿ. ಆಯಿತು, ಮಾಡುತ್ತೇವೆ ಅಂತೇಳಿ ಕೆಲವರು ಕೈ ಎತ್ತಿದ್ದಾರೆ. ಉಮ್ಮಂಗ ಉತ್ಸಾಹ ಇದ್ದಲ್ಲಿ ಸಫಲತೆ ಇದ್ದೇ ಇರುತ್ತೆ. ಮಾಡಲು ಸಾಧ್ಯ ಇದೆನಾ ಅಂತ ಹೇಳಿ ಬಾಬಾ ಕೇಳ್ತಿದ್ದಂಗೆ ಆ ಮೀಡಿಯಾ ವಿಂಗ್ದವರು ಮಾಡ್ಬೋದು ಅಂತ ಹೇಳಿ ಕೈ ಎತ್ತಿದ್ದಾರೆ. ಹಾಗಾಗಿ ಬಾಬಾ ಅವರಿಗಾಗಿ ಇಷ್ಟು ಉಮ್ಮಂಗ ಉತ್ಸಾಹ ಇದೆ ಅಂದ್ಮೇಲೆ ಖಂಡಿತ ಸಫಲತೆ ಹಾಗೇ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಏಕೆ ಆಗ್ಲಿಕ್ಕಿಲ್ಲ? ಇಷ್ಟು ಉಮ್ಮಂಗ ಉತ್ಸಾಹ ತೋರಿಸ್ತೀರ ಅಂದ್ಮೇಲೆ ಯಾಕೆ ಆಗೋದಿಲ್ಲ? ಅಂತಿಮದಲ್ಲಿ ಸಮಯ ಬರುತ್ತದೆ ಯಾವಾಗ ಎಲ್ಲಾ ಸಾಧನಗಳು ನಿಮ್ಮ ಕಡೆಯಿಂದ ಬಳಸಲಾಗುತ್ತದೆ, ನಿಮಗೆ ನೀಡುತ್ತಾರೆ. ಏನಾದರೂ ಕೊಡಿ, ಏನಾದರೂ ಮಾಡಿ ಎಂದು ನೀಡುತ್ತಾರೆ. ಬಾಬಾ ಕೂಡ ಹೇಳ್ತಿದ್ರು, ಇಂತಹ ಸಮಯ ಸಿಗುತ್ತೆ, ಎಲ್ಲರೂ ನಿಮ್ಮ ಕಡೆ ತಿರುಗಿ ನೋಡ್ತಾರೆ, ಬ್ರಹ್ಮ ಕುಮಾರ ಕುಮಾರಿಯರ ಕಡೆಗೆ. ನಮ್ಗೆ ಏನಾದ್ರೂ ಮಾಡಿ, ಏನಾದ್ರೂ ಕೊಡಿ, ಏನಾದ್ರೂ ನೀಡಿ ಅಂತೇಳಿ ನೋಡ್ತಾರೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಎಲ್ಲವನ್ನ ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಇಡ್ತಾರೆ. ತಗೋರಿ ಈ ಬಿಲ್ಡಿಂಗು, ತಗೋರಿ ಈ ಆಸ್ತಿ, ತಗೋರಿ ಈ ವಜ್ರ ವೈಡೂರ್ಯಗಳನ್ನ, ತಗೋರಿ ಈ ಮಹಲ್ಗಳನ್ನ ಸೇವೆ ಮಾಡಿ, ನಮ್ಗೆ ಏನಾದ್ರೂ ಕೊಡಿ, ಶಾಂತಿ ಕೊಡಿ, ಶಕ್ತಿ ಕೊಡಿ, ಹೀಗೆ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸಹಯೋಗವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ನಿಮ್ಗೆ ಮುಂದೆ ಬರ್ತಾರೆ. ಆಗ ನೀವು ಹೇಳ್ಬೇಕಾಗತ್ತೆ, ಸಹಯೋಗಿಗಳಾಗಿ ಎಂದು ನಂತರ ಅವರು ಹೇಳುತ್ತಾರೆ, ತಮ್ಮನ್ನು ಸಹಯೋಗಿಯನ್ನಾಗಿ ಮಾಡ್ಕೊಳ್ಳಿ. ಆಗ ನೀವ್ ಹೇಳ್ತೀರಿ, ನಮ್ಗೆ ಸ್ವಲ್ಪ ಸಹಯೋಗಿ ಆಗಿ. ಆಗ ಅವರು ನಿಮ್ಗೆ ಬಹಳ ಸಹಯೋಗ ಕೊಡ್ಲಿಕ್ಕೆ ತಯಾರಿರ್ತಾರೆ. ಒಂದು ವೇಳೆ ತಮ್ಮ ಮಾತನ್ನ ಪಕ್ಕಾ ಮಾಡ್ಕೊಳ್ಳಿ, ಫರಿಸ್ತಾ 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 ಇಷ್ಟು ಪಕ್ಕ ಇಟ್ಕೊಳ್ಳಿ. ನಿಮ್ಮ ಸ್ಥಿತಿ ಓಡಾಡ್ತಾ ತಿರ್ಗಾಡ್ತಾ ಫರಿಸ್ತಾ ನಿಮ್ಮ ಪ್ರಭಾವ ಎಲ್ಲರ ಮೇಲೆ ಹರಡ್ತಾ ಹೋಗುತ್ತೆ. ನಂತರ ನೋಡಿ ನಿಮ್ಮ ಕೆಲಸ ಎಷ್ಟು ಬೇಗ ಆಗತ್ತೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಸ್ಥಿತಿ ಚೆನ್ನಾಗಿಟ್ಕೊಳ್ಳಿ. ಬಾಬಾ ಹೇಳ್ದಂಗೆ ನಿಮ್ಮ ಸ್ಥಿತಿ ಇಟ್ಕೊಳ್ತೀರಂದ್ರೆ ನಿಮ್ಮ ಕೆಲ್ಸಗಳೆಲ್ಲ ಎಷ್ಟು ಬೇಗ ಆಗ್ತಾವ ನೋಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಿಂದೆ ಬೀಳುವ ಅವಶ್ಯಕತೆನೇ ಇರುವುದಿಲ್ಲ. ಜ್ಞಾನಕ್ಕೆ ಬನ್ನಿ, ತಂದೆ ಸಂದೇಶ ತಿಳ್ಕೊಳ್ಳಿ ಅಂತೇಳಿ ನೀವು ಅವ್ರ ಹಿಂದೆ ಬೀಳ್ಬೇಕಾಗಿಲ್ಲ. ತಮ್ಮ ಸ್ಥಿತಿಯನ್ನ ಇಟ್ಕೊಳ್ತೀರಿ, ಚೆನ್ನಾಗಿಟ್ಕೊಳ್ತೀರಿ, ಪರಿಸ್ಥಿತಿ ಸ್ಥಿತಿ ಇಟ್ಕೊಳ್ತೀರಿ ಅಂದ್ರೆ ಅವರೇ ನಿಮ್ ಹಿಂದೆ ಓಡ್ ಬರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದ್ರೆ ನೆರಳಿನಂತೆ ಅವರೇ ನಿಮ್ಮ ಹಿಂದೆ ಬರುತ್ತಾರೆ. ಹೇಗೆ ನಿಮ್ಮ ನೆರಳು ನಿಮ್ಮ ಹಿಂದೆ ಬರುತ್ತೆ, ಹೀಗೆ ನೀವು ಸ್ವಸ್ಥಿತಿ ಪರಿಸ್ಥಾ ಅಂತ ಅನುಭವ ಮಾಡ್ತಿರೋ, ಆಗ ನೀವು ಯಾವ ಕೆಲಸದಲ್ಲೂ ಪರಿಶ್ರಮ ಪಡ್ಬೇಕಾಗಿಲ್ಲ. ಅವರಾಗೆ ನಿಮ್ ಹಿಂದೆ ನೆರಳಿನ ರೀತಿಯಲ್ಲಿ ಓಡ್ ಬರ್ತಾರೆ. ನಮ್ದು ಇದು ತೆಗೆದುಕೊಳ್ಳಿ, ನಮ್ಗೆ ಇದು ತೆಗೆದುಕೊಳ್ಳಿ ಅಂತ ಹೇಳಿ ಕೊಡ್ಲಿಕ್ಕೆ ಬರ್ತಾರೆ. ಕೇವಲ ನಿಮ್ಮ ಸ್ಥಿತಿ ನಿಂತಿರುವುದು ಇನ್ನು ನಿಂತುಕೊಂಡಿದೆ. ಸದಾ ಸಿದ್ಧರಾಗಿ ಬಿಟ್ಟರೆ ಕೇವಲ ಸ್ವಿಚ್ ಒತ್ತುದಷ್ಟೇ ತಡವಾಗಿರುತ್ತೆ. ಹೀಗೆ ಬಾಬಾ ಹೇಳ್ತಿದೆ, ಎಲ್ಲದ ಆಧಾರ ನಿಮ್ಮ ಸ್ಥಿತಿಯ ಮೇಲೆ ನಿಂತಿದೆ. ನೀವು ಫರಿಷ್ಠಾ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀರಿ ಅಂದ್ರೆ ಎಲ್ಲವೂ ಈಸಿಯಾಗಿ ಕೆಲಸ ಕಾರ್ಯ ಆಗ್ತವೆ. ಈಗ ಏನಿಲ್ಲ, ನಿಮ್ಮ ಸ್ಥಿತಿ ಚೆನ್ನಾಗಾದ್ರೆ ಸ್ವಿಚ್ ಆನ್ ಮಾಡ್ಬಿಡೋದಷ್ಟೇ ಬಾಕಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾದ್ರೆ ಸ್ಥಿತಿ ಹೇಗಿಟ್ಕೊಳ್ಬೇಕು ಅನ್ನೋದು ಬಾಬಾ ಹೇಳ್ತಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದೀರಿ, ಮಾಡುವವರು ಕೂಡ ಇದ್ದೀರಿ. ಹೀಗೆ ಬಾಬಾ ಹೇಳ್ತಿದ್ರೆ, ಸೇವೆನ ಚೆನ್ನಾಗಿ ಮಾಡ್ತಾನೂ ಇದ್ದೀರಿ ಮತ್ತು ಮಾಡುವವರು ಕೂಡ ಇದ್ದೀರಿ ಅಂತ ಹೇಳಿ ಬಾಬಾ ಹೇಳಿದ್ರು. ಓಂ ಶಾಂತಿ. 4 ಕಡೆಯ ದೇಶ ವಿದೇಶದ ಸಾಕಾರ ಸ್ವರೂಪದಲ್ಲಿ ಹಾಗೂ ಸೂಕ್ಷ್ಮ ಸ್ವರೂಪದಲ್ಲಿ ಮಿಲನ ಆಚರಿಸುವ ಸ್ವರಾಜ್ಯಾಧಿಕಾರಿ ಆತ್ಮಗಳಿಗೆ ಸದಾ ಈ ಶ್ರೇಷ್ಠ ಅಧಿಕಾರವನ್ನ ತಮ್ಮ ಚಲನೆ ಚಹರೆಯಿಂದ ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಆತ್ಮರಿಗೆ
ಸದಾ ಬಾಪ್ತಾದರವರನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಫಾಲೋ ಮಾಡುವಂತಹ, ಸದಾ ಮನಸ್ಸನ್ನ ಸ್ವಚ್ಛ ಹಾಗೂ ಬುದ್ಧಿಯನ್ನ ಸ್ಪಷ್ಟವಾಗಿ ಇಟ್ಟುಕೊಳ್ಳುವಂತಹ ಇಂತಹ ಸ್ವತಃ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ, ಸದಾ ಜೊತೆಯಲ್ಲಿರುವಂತಹ ಹಾಗೂ ಜೊತೆಯಲ್ಲೇ ನಡೆಯುವಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವ್ರಿಗೂ ಕೂಡ ಯಾದ್ ಪ್ಯಾರ್ और ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ಸಾಧನಗಳನ್ನ ನಿರ್ಲೇಪ ಅಥವಾ ಭಿನ್ನರಾಗಿದ್ದು, ಸಾಧನಗಳನ್ನು ನಿರ್ಲೇಪ ಅಥವಾ ಭಿನ್ನರಾಗಿದ್ದು ಕಾರ್ಯದಲ್ಲಿ ಉಪಯೋಗಿಸುವಂತಹ ಬೇಹದ್ದಿನ ವೈರಾಗಿ ಭವ. ಬೇಹದ್ದಿನ ವೈರಾಗಿ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ. ಬೇಹದ್ದಿನ ವೈರಾಗಿ ಅರ್ಥಾತ್ ಯಾವುದ್ರಲ್ಲಿಯೂ ಸೆಳೆತ ಇಲ್ಲ. ಬಾಬಾ ಹೇಳ್ತಿದ್ದಾರೆ, ಬೇಹದ್ದಿನ ವೈರಾಗಿ ಹೇಗಿರ್ತಾರೆ, ಅವರು ಯಾವುದ್ರಲ್ಲೂ ಸೆಳೆತ ಇಲ್ಲ. ಉಟ್ಕೊಳ್ಳೋದ್ರಲ್ಲೂ, ತಿನ್ನುವುದ್ರಲ್ಲೂ, ಈ ಜಗತ್ತಿನ ಆಡಂಬರದಲ್ಲೂ ಯಾವುದ್ರಲ್ಲೂ ಸೆಳೆತ ಇಲ್ಲ. ಸದಾ ತಂದೆಯ ಪ್ರಿಯರಾಗಿರುತ್ತಾರೆ. ಈ ಪ್ರಿಯರಾಗಿರುವುದೇ ಭಿನ್ನರನ್ನಾಗಿ ಮಾಡುತ್ತೆ. ಎಷ್ಟೆಷ್ಟು ಬಾಬಾರವ್ರಿಗೆ ಪ್ರಿಯರಾಗ್ತೀರಿ, ಅಷ್ಟು ಈ ಜಗತ್ತಿನಿಂದ ಭಿನ್ನರಾಗ್ತಾ ಹೋಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಈ ಜಗತ್ತಿನಿಂದ ಭಿನ್ನರ ಆದವ್ರನ್ನೇ ಬಾಬಾ ಬಹಳ ಪ್ರೀತಿ ಮಾಡ್ತಾರೆ. ಈ ಜಗತ್ತಿನ ಆಕರ್ಷಣೆ ಇರೋರ್ಗೆ ಬಾಬಾ ಪ್ರೀತಿ ಮಾಡ್ತಾರೆ. ತಂದೆಯ ಪ್ರಿಯರಾಗಿಲ್ಲವೆಂದರೆ ಭಿನ್ನರು ಸಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೆಳೆತದಲ್ಲಿ ಬಂದು ಬಿಡುತ್ತೀರಿ. ತಂದೆಗೆ ಪ್ರಿಯರಾಗೋದಿಲ್ಲ, ತಂದೆಗೆ ಆಕರ್ಷಣೆ ಆಗೋದಿಲ್ಲ ಅಂದ್ರೆ ನೀವು ಈ ಹಳೆ ಜಗತ್ತಿಗೆ ಸೆಳೆಯೋರಾಗಿರ್ತೀರಿ, ಮಾಯಿಗೆ ಸೆಳೆತದಲ್ಲಿ ಬಂದ್ಬಿಡ್ತೀರಿ. ಯಾರು ತಂದೆಯ ಪ್ರಿಯರಾಗಿರುವರು ಅವರು ಸರ್ವ ಆಕರ್ಷಣೆಗಳಿಂದ ಭಿನ್ನ, ಅರ್ಥಾತ್ ಭಿನ್ನರಾಗುವವರು. ಇದಕ್ಕೆ ನಿರ್ಲೇಪ ಸ್ಥಿತಿ ಎಂದು ಹೇಳಲಾಗುತ್ತೆ. ಹೀಗೆ ಬಾಬಾ ಹೇಳ್ತಾರೆ, ಈ ಜಗತ್ತಿನ ಸರ್ವ ಆಕರ್ಷಣೆಗಳಿಂದ ಭಿನ್ನ ಆಗಿರೋರ್ಗೆನೆ ನಿರ್ಲೇಪ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ಜಗತ್ತಿನ ವೈಭವ, ವಿಜ್ಞಾನದ ಸಾಧನಗಳು, ವಸ್ತುಗಳು, ವ್ಯಕ್ತಿಗಳು, ಮಕ್ಕಳು, ಮರಿ ಯಾರ್ದು ಸೆಳೆತಾ ಇಲ್ಲ. ಇಷ್ಟು ನಿರ್ಲೇಪ ಸ್ಥಿತಿ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಾವುದೇ ಅಲ್ಪ ಕಾಲದ ಆಕರ್ಷಣೆಯ ಲೇಪನದಲ್ಲಿ ಬರೋರಲ್ಲ. ಬಾಬಾ ಹೇಳ್ತಿದ್ದಾರೆ, ವೈರಾಗಿ, ಬೇಹದ್ದಿನ ವೈರಾಗಿ ಅಂದ್ರೆ ಯಾವುದೇ ಆಕರ್ಷಣೆಯಲ್ಲಿ, ಲೇಪನದಲ್ಲಿ, ಆಕರ್ಷಣೆಯಲ್ಲಿ ಬರೋರಲ್ಲ. ತಾವು ರಚನೆ ಹಾಗೂ ಸಾಧನಗಳನ್ನ ನಿರ್ಲೇಪವಾಗಿದ್ದು ಕಾರ್ಯದಲ್ಲಿ ಉಪಯೋಗಿಸಿ. ತಾವು ರಚನೆ ಅಂತ ಬಾಬಾ ಹೇಳ್ತಾರೆ. ಏನೆಲ್ಲ ವಿಜ್ಞಾನದ ಸಾಧನಗಳು ಸಿಕ್ಕಿದಾವೆ, ವಸ್ತುಗಳು ಸಿಕ್ಕಿದಾವೆ, ಮತ್ತೇನೆಲ್ಲ ನಿಮ್ಮ ರಚನೆಗಳಿದ್ದಾರೆ, ವ್ಯಕ್ತಿಗಳಿದ್ದಾರೆ, ಸಂಬಂಧಿಗಳಿದ್ದಾರೆ, ಇವೆಲ್ಲವೂ ಸಾಧನಗಳು. ಇವು ಎಷ್ಟು ಬೇಕಷ್ಟೇ ಉಪಯೋಗ ಮಾಡಿ. ಇದೇ ಬೇಕು, ಅದೇ ಬೇಕು, ಹೀಗೇ ಇರ್ಬೇಕು, ಯಾವ ವಸ್ತುವಿನ ಲೇಪನದಲ್ಲಿ ಹೋಗ್ಬೇಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಇಷ್ಟು ನಿರ್ಲೇಪ ಆಗಬೇಕಾಗಿದೆ. ಇಂಥ ವೈರಾಗಿ, ಇಂಥ ಬೇಹದ್ದಿನ ವೈರಾಗಿ ರಾಜ ಋಷಿ ಆಗಿದ್ದಾರೆ. ಈ ಜಗತ್ತಿನ ಯಾವ ಆಕರ್ಷಣೆ ಇಲ್ಲದೆ ಇರುವವರೇ ಬೇಹದ್ದಿನ ವೈರಾಗಿಗಳು, ರಾಜ ಋಷಿಗಳು. ತಂದೆಯ ಜ್ಞಾನ, ಯೋಗ, ಅವರ ಚಿಂತನ ಮಂಥನದಲ್ಲಿನೇ ಖುಷಿ ನಶೆಯಲ್ಲಿರೋದು ರಾಜರಂತ. ಈ ಜಗತ್ತಿನ ವಸ್ತುಗಳ ಜೊತೆಗೆ ರಾಜರಾಗಿರೋದಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಷ್ಟು ಬೇಹದ್ದಿನ ವೈರಾಗಿ ಇರ್ಬೇಕಾಗಿದೆ. ಬಾಬಾ ಸ್ಲೋಗನ್ ಅಲ್ಲಿ ಹೇಳ್ತಿದ್ದಾರೆ, ಹೃದಯದ ಸ್ವಚ್ಛತೆ ಶುದ್ಧತೆ ಇರಲಿ, ಹೃದಯದ ಸ್ವಚ್ಛತೆ ಶುದ್ಧತೆ ಇರಲಿ, ಆಗ ಸಾಹೇಬನು ರಾಜೇ ಆಗಿ ಬಿಡುವನು. ಎಷ್ಟು ಸ್ವಚ್ಛ ವೃದ್ಧಿ ಬಾಬಾ ಹೇಳಿದ್ರೆ ಬುದ್ಧಿ ಇಲ್ಲ, ಇಲ್ಲಿ ಕ್ಲಿಯರ್ ಆಗಿರ್ಬೇಕಾಗಿದೆ. ಹಾಗೆ ಮನಸ್ಸಿನ ಸ್ವಚ್ಛತೆ, ಶುದ್ಧತೆ, ಕ್ಲಿಯರ್ ಆಗಿದ್ರೆ ಮಾತ್ರ ಪ್ರಭು ತಮಗೆ ರಾಜಿ ಆಗ್ತಾರೆ, ಬಾಬಾ ಹಾಜರಾಗ್ತಾರೆ ಅಂತೇಳಿ ಬಾಬಾ ಹೇಳಿ. ಓಂ ಶಾಂತಿ. ಬಾಬಾರವ್ರ ಏನ್ ತಿಳಿಸ್ಬಿಟ್ರು.